ಸ್ಟಾರ್ಟ್ ಮಾಡಿ ಸರ್. ಸ್ಟಾರ್ಟ್ ಮಾಡಿ ಸರ್. ಹಾ ಎಸ್ ಸರ್. ಜೀವನ್ಮುಕ್ತ ಮಹರ್ಷಿಗಳಿಗೆ ವಂದಿಸಿ, ಸೋದರ ಸೋದರಿಯರೇ, ಈ ದಿನದ ವ್ಯಾಸಂಗಕ್ಕಾಗಿ ಒಂದು ಪುಸ್ತಕವನ್ನು ಆರಿಸಲಾಗಿದೆ. ನಮ್ಮ ಬೆಳಕಿನಲ್ಲಿ ನಮ್ಮ ಬದುಕು ಅಂತ ಹೇಳಿ. ಇದನ್ನ ಪ್ರಕಟಪಡಿಸಿರುವವರು ಹನುಮಂತಗಡ ಅನ್ನುವಂತಹ ಲೇಖಕರು. ಇದನ್ನ ಶೀರ್ಷಿಕೆಯನ್ನು ನೋಡಿದಾಗ ನಮ್ಮ ಬೆಳಕಿನಲ್ಲಿ ನಮ್ಮ ಬದುಕು ಅಂದಾಗ ನಮಗೆ ಒಂದು ಅರ್ಥ ಮಾಡ್ಕೋಬೇಕಾಗತ್ತೆ. ನಮ್ಮ ಬೆಳಕಿನಲ್ಲಿ ನಮ್ಮ ಬದುಕು ಅನ್ನುವಂತಹ ಒಂದು ಶೀರ್ಷಿಕೆಯನ್ನು. ನಮ್ಮ ಬೆಳಕು ಎಂದರೇನು ಅನ್ನುವಾಗ ಜಿಡ್ಡು ಕೃಷ್ಣಮೂರ್ತಿಯವರು ಹೇಳೋದೇನಂದ್ರೆ, ಸತ್ಯವನ್ನ ಹುಡುಕೋದಕ್ಕೆ ಹೊರಗಿನ ಗುರುಗಳು, ಪುಸ್ತಕಗಳು, ಸಂಪ್ರದಾಯಗಳು ಅಗತ್ಯವಿಲ್ಲ ಅಂತ. ಒಳಗಿನ ಅರಿವು, ಅವೇರ್ನೆಸ್ ಮತ್ತು ಜಾಗೃತಿಯೇ ಅಂತ. ನಮ್ಮ ಜಾಗೃತಿಯೇ ನಮ್ಮ ಬೆಳಕು. ಅಂದರೆ ನಮ್ಮನ್ನು ನಾವು ಅರಿತುಕೊಳ್ಳುವಂತಹ ಪ್ರಕ್ರಿಯೆಯೇ ನಿಜವಾದ ಬೆಳಕು ಅಂತ. ಆತ್ಮಜ್ಞಾನ ಅಂತ, ಸೆಲ್ಫ್ ನಾಲೆಡ್ಜ್ ಅಂತ ಅದು. ಅಂದ್ರೆ ನಮ್ಮ ಮನಸ್ಸಿನ ಚಲನೆಗಳನ್ನ ಗಮನಿಸುವುದು ಮುಖ್ಯ ಅಂತ ಹೇಳ್ತಾರೆ. ಅಂದ್ರೆ ಭಯ, ಆಸೆ, ಅಸೂಯೆ, ಸಂತೋಷ, ಇವುಗಳ ಬಗ್ಗೆ ಆಲ್ ದೀಸ್ ಮಸ್ಟ್ ಬಿ ಅಬ್ಸರ್ವ್ಡ್ ವಿಥೌಟ್ ಜಡ್ಜ್ಮೆಂಟ್ ಅಂತ ಹೇಳ್ತಾರೆ. ಆಲ್ ದೀಸ್ ಮಸ್ಟ್ ಬಿ ಅಬ್ಸರ್ವ್ಡ್ ವಿಥೌಟ್ ಜಡ್ಜ್ಮೆಂಟ್. ಕೃಷ್ಣಮೂರ್ತಿ ಅವರು ಹೇಳೋದೇನಂದ್ರೆ, ನೀವು ನಿಮ್ಮನ್ನು ಅರಿತಾಗ ಜಗತ್ತನ್ನು ಅರಿತಂತೆ ಅಂತ. ಅದಕ್ಕೆ ನಿರೀಕ್ಷೆ ಇಲ್ಲದ ಗಮನ ಬೇಕಾಗುತ್ತೆ. ಅಂದ್ರೆ ಚಾಯ್ಸ್ಲೆಸ್ ಅವೇರ್ನೆಸ್ ಅಂತ. ಅದನ್ನ ಆಯ್ಕೆ ಇಲ್ಲದ ಎಚ್ಚರ ಅಂತಾನೂ ಕರೀತಾರೆ. ಅಂದ್ರೆ ಯಾವುದೇ ತೀರ್ಮಾನವಿಲ್ಲದೆ ನೋಡುವುದು ಅಂತ. ಒಳ್ಳೆಯದು ಕೆಟ್ಟದ್ದು ಅಂತ ತೀರ್ಮಾನಿಸದೆ ಎಲ್ಲವನ್ನು ಹಾಗೆಯೇ ಗಮನಿಸುವುದು, ಅಂದ್ರೆ ಜಡ್ಜ್ಮೆಂಟ್ ಕೊಡೋದಲ್ಲ ಅಂತ. ಇದು ಮನಸ್ಸನ್ನ ಶಾಂತಗೊಳಿಸುತ್ತೆ ಅಂತ. ಬಂಧನಗಳಿಂದ ಮುಕ್ತತೆ ಅಂತಾರೆ, ಫ್ರೀಡಮ್ ಫ್ರಮ್ ಕಂಡೀಷನಿಂಗ್ ಅಂತ. ಸಮಾಜ, ಧರ್ಮ, ಸಂಸ್ಕೃತಿ ಇದೆಲ್ಲ ಏನ್ ಮಾಡಿದೆ ನಮ್ಮನ್ನ ಅಂದ್ರೆ, ಆಲ್ ಕಂಡೀಷನ್ ದ ಮೈಂಡ್ ಅಂತ. ಅಂದ್ರೆ ನಮ್ಮ ಮನಸ್ಸು ಒಂದು ಕಂಡೀಷನ್ಗೆ ಒಳಪಟ್ಟಿದೆ. ಅಂದ್ರೆ ಒಂದು ಪ್ಯಾಟ್ರನ್, ಅದರಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ ಅಂತ. ಅಂದ್ರೆ ನಿಜವಾದ ಸ್ವಾತಂತ್ರ್ಯ ಅಂದ್ರೆ ಏನು ಹಾಗಾದ್ರೆ? ಅಂದ್ರೆ ಈ ಕಂಡೀಷನಿಂಗ್ ಅನ್ನ ಅರಿತುಕೊಳ್ಳೋದು ಅಂತ, ಅದರಿಂದ ಮುಕ್ತರಾಗೋದು. ಆಮೇಲೆ ಹೇಳ್ತಾರೆ ಸಂಬಂಧಗಳ ಮಹತ್ವವನ್ನ. ನಮ್ಮ ಬದುಕು ಸಂಬಂಧಗಳಲ್ಲಿ ನಿಂತಿದೆ. ಆದರೆ ನಾವು ಇತರರನ್ನ ನಿಜವಾಗಿ ನೋಡದೆ ನಮ್ಮ ಕಲ್ಪನೆಗಳಿಂದ ನೋಡುತ್ತೇವೆ. ಅವ್ರು ಏನಿದಾರೋ ಆ ವಾಸ್ತವವನ್ನ ನೋಡ್ಲಿಕ್ಕೆ ನಮಗೆ ಆಗೋದಿಲ್ಲ. ನಮ್ಮಲ್ಲಿ ಮೊದಲೇ ಇರುವಂತಹ ಕಲ್ಪನೆಗಳು, ವ್ಯಕ್ತಿಯ ಬಗ್ಗೆ, ಸ್ಥಳಗಳ ಬಗ್ಗೆ ಅಥವಾ ಸನ್ನಿವೇಶಗಳ ಬಗ್ಗೆ, ಅವುಗಳ ಮೂಲಕ ನೋಡ್ತೀವಿ, ನಮ್ಮ ಕಲ್ಪನೆಗಳ ಮೂಲಕ. ಆದ್ದರಿಂದ ಸಂಬಂಧಗಳಲ್ಲಿ ಸ್ಪಷ್ಟತೆ ಬೇಕು ಅಂತ ಹೇಳ್ತಾರೆ. ಆಮೇಲೆ ಧ್ಯಾನದ ವಿಷಯವನ್ನ ಹೇಳ್ತಾರೆ. ಕೃಷ್ಣಮೂರ್ತಿಯವರ ಪ್ರಕಾರ ಧ್ಯಾನ ಕೇವಲ ತಂತ್ರವಲ್ಲ ಅಂತ. ಒಂದು ತಂತ್ರವನ್ನು ಉಪಯೋಗಿಸಿ ಮಾಡೋ ಧ್ಯಾನಗಳನ್ನ ಸಾಕಷ್ಟು ಬೇರೆ ಬೇರೆ ಕಡೆಯಿಂದ, ಮೂಲಗಳಿಂದ ನಾವು ಎಲ್ಲರೂ ಕಲಿಯೋದು ಪ್ರಯತ್ನ ಪಟ್ಟಿದ್ದೀವಿ. ಆದ್ರೆ ಕೇವಲ ತಂತ್ರ ಅಲ್ಲ ಅದು. ಅದು ಜೀವನದ ಪ್ರತಿ ಕ್ಷಣದಲ್ಲೂ ಜಾಗೃತಿಯಲ್ಲಿರುವುದು ಅನ್ನೋದು. ಪ್ರತಿ ಕ್ಷಣದಲ್ಲೂ ಜಾಗೃತಿಯಲ್ಲಿರುವುದು ಅಂದ್ರೆ ಸಿಟಿಂಗ್ ಮೆಡಿಟೇಷನ್ ಮಾತ್ರ ಅಲ್ಲ, ಜೀವನವೇ ಧ್ಯಾನವಾಗಬೇಕು. ಇದು ಬಹಳ ಮುಖ್ಯವಾದ ಒಂದು ವಿಷಯವನ್ನ ಹೇಳ್ತಾರೆ. ಆಮೇಲೆ ಸತ್ಯದ ಸ್ವಭಾವ ಏನು? ಸತ್ಯವನ್ನು ಯಾವುದೇ ಮಾರ್ಗದಿಂದ ಪಡೆಯಲು ಸಾಧ್ಯವಿಲ್ಲ ಅಂತ. ಅಂದ್ರೆ ಪಾತ್ಲೆಸ್ ಲ್ಯಾಂಡ್ ಅದು.
ಅಂದ್ರೆ ಟ್ರೂತ್ ಈಸ್ ಪಾತ್ಲೆಸ್ ಲ್ಯಾಂಡ್ ಅಂತ ಹೇಳ್ತಾರೆ. ಅಂದ್ರೆ ಸತ್ಯ ಪಥವಿಲ್ಲದ ತಾಣ ಅಂತ. ಅಂದ್ರೆ ಯಾವುದೋ ಒಂದು ಮಾರ್ಗವನ್ನು ಅನುಸರಿಸಿಕೊಂಡು, ಯಾವುದೋ ಒಂದು ಗುರುವಿನ ಬೋಧನೆಯನ್ನು ಅನುಸರಿಸಿಕೊಂಡು ಅದರಲ್ಲೇ ನಾವು ಅಲ್ಟಿಮೇಟ್ ಅಂದ್ರೆ ಕೊನೆ ಮುಟ್ಲಿಕ್ಕೆ ಆಗಲ್ಲ ಅನ್ನುವಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಪಥವಿಲ್ಲದ ತಾಣ ಅದು ಅಂದ್ರೆ ಪ್ರತಿಯೊಬ್ಬರಿಗೂ ನಮಗೆ ನಮ್ಮದೇ ಆದ ಮಾರ್ಗವನ್ನ ನಾವೇ ಕಂಡುಕೊಳ್ಬೇಕು. ಅದಕ್ಕೆ ಯಾರನ್ನು ಅನುಸರಿಸದೆ ಸ್ವತಃ ಕಂಡುಕೊಳ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಉದಾಹರಣೆಗಳೊಂದಿಗೆ ಈ ಪುಸ್ತಕದಲ್ಲಿ ಬಹಳ ಸರಳವಾಗಿ ಕನ್ನಡದಲ್ಲಿ ಲೇಖಕರು ಬರೆದಿದ್ದಾರೆ. ಅದನ್ನ ಜೀವನಕ್ಕೆ ಅನ್ವಯವಾಗೋ ರೀತಿಯಲ್ಲಿ ವಿವರಿಸಿದ್ದಾರೆ. ಇದರ ಒಂದು ಸಮಗ್ರವಾದ ಸಾರಾಂಶವನ್ನ ಪ್ರಾರಂಭದಲ್ಲೇ ನಾವು ಹೇಳಬೇಕು ಅಂದ್ರೆ, ನಮ್ಮ ಬೆಳಕಿನಲ್ಲಿ ನಮ್ಮ ಬದುಕು ನಮಗೆ ಹೇಳೋದೇನಂದ್ರೆ, ನಮ್ಮೊಳಗಿನ ಅರಿವೇ ನಮ್ಮ ಮಾರ್ಗದರ್ಶಿ ಅಂತ. ಎ ಲೈಟ್ ಅನ್ ಟು ಯುವರ್ ಸೆಲ್ಫ್ ಅಂತ. ಹೊರಗಿನ ಅಥಾರಿಟಿಯ ಮೇಲೆ ಅವಲಂಬಿಸಬಾರದು. ಜೀವನವನ್ನ ಪ್ರತಿಕ್ಷಣ ಜಾಗೃತಿಯಿಂದ ನೋಡಿದ್ರೆ ಸತ್ಯ ಸ್ವತಃ ಅನಾವರಣಗೊಳ್ಳುತ್ತೆ ಅಂತ ಈ ಮುಖ್ಯವಾದ ಅಂಶವನ್ನ ನಾವೀಗ ಒಂದು ಸ್ವಲ್ಪ ವಿವರವಾಗಿ ಅಧ್ಯಯನ ಮಾಡೋಣ. ನೀವು ನಿಮ್ಮನ್ನು ಅರಿತಾಗ ಜಗತ್ತನ್ನೇ ಅರಿತಂತಾಗುತ್ತದೆ. ಇದೇ ನಾವು ಮೊದಲ ಒಂದು ಅಂಶವನ್ನ ನೋಡಿದ್ದು. ಅದರ ಅರ್ಥ ನಮ್ಮ ಒಳ ಜಗತ್ತು ಮತ್ತು ಹೊರ ಜಗತ್ತು ಒಂದೇ ಅಂತ. ಅಂದ್ರೆ ನಮ್ದು ಅಂತರಂಗ ಮತ್ತು ಬಹಿರಂಗ ಅಂತ ಎರಡು ರೀತಿ ನಾವು ಅಂದ್ಕೊಂಡಿದ್ದೀವಿ, ನಾವು ಮಾಡ್ಕೊಂಡಿದ್ದೀವಿ. ನಮ್ಮ ಅಂತರಂಗದಲ್ಲಿರೋದು ಮತ್ತೆ ಬಹಿರಂಗದಲ್ಲಿರೋದು ಬೇರೆ ಬೇರೆ ಆಗಿದೆ. ಆದ್ರೆ ಇರೋದೇ ಒಂದು, ದ್ವಂದ್ವ ಏನಿಲ್ಲ ಅನ್ನೋದು ನಮ್ಮ ಅರಿವಿಗೆ ಬರಬೇಕು. ನಮ್ಮ ಒಳ ಜಗತ್ತು ಮತ್ತು ಹೊರ ಜಗತ್ತು ಒಂದೇ ಅಂತ. ಅದಕ್ಕೆ ಅಬ್ಸರ್ವೇಷನ್ ಅನ್ನೋದು ಇಂಪಾರ್ಟೆಂಟ್ ಅಂತ ಹೇಳುವಾಗ ಗಮನದ ಮಹತ್ವವನ್ನು ಹೇಳ್ತಾರೆ. ತೀರ್ಪಿಲ್ಲದೆ ನೋಡುವುದೇ ನಿಜವಾದ ಬುದ್ಧಿ ಅಂತ. ಅಂದ್ರೆ ಯಾವುದಕ್ಕಾದ್ರೂ ಜಡ್ಜ್ಮೆಂಟ್ ಕೊಡದಲೇ ನೋಡುವಂಥದ್ದು. ಅದರ ಅರ್ಥ ಒಳ್ಳೆಯದು ಕೆಟ್ಟದ್ದು ಎಂದು ತೀರ್ಮಾನಿಸದೆ ಗಮನಿಸೋದು, ಓನ್ಲಿ ಅಬ್ಸರ್ವೇಷನ್. ಸ್ವಾತಂತ್ರ್ಯವನ್ನು ಕುರಿತು ಅವರು ಹೇಳಿದ್ದೇನೆಂದ್ರೆ, ಸ್ವಾತಂತ್ರ್ಯವು ಆಯ್ಕೆಯಲ್ಲಿ ಇಲ್ಲ, ಅರಿವಿನಲ್ಲಿ ಇದೆ ಅಂತ. ಆದ್ರೆ ನಾವೆಲ್ಲ ಸಾಮಾನ್ಯವಾಗಿ ವ್ಯವಹಾರಿಕ ಜಗತ್ತಿನಲ್ಲಿ ಏನ್ ಅಂದ್ಕೊಂಡಿದೀವಿ ಅಂದ್ರೆ, ನಮ್ಮದೇ ಆದ ಆಯ್ಕೆ ನಮಗಿದ್ರೆ ಅದು ನಮ್ಮ ಸ್ವಾತಂತ್ರ್ಯ ಅಂತ ಅಂದ್ಕೊಂಡಿದೀವಿ. ಆಯ್ಕೆಯ ಸ್ವಾತಂತ್ರ್ಯ ಅನ್ನುವಂಥದ್ದು ಒಂದು ಪದಗುಚ್ಛ, ಅಂದ್ರೆ ಒಂದು ಫ್ರೇಸ್ ನಮ್ಮಲ್ಲಿ ಪ್ರಚಲಿತವಾಗಿದೆ. ಅದೇ ನಿಜ ಅಂತ ಅಂದ್ಕೊಂಡಿರೋದು ನಾವು. ಆಯ್ಕೆ ಇದ್ರೆ ಸ್ವಾತಂತ್ರ್ಯ ಅಂತ. ಆದ್ರೆ ಸ್ವಾತಂತ್ರ್ಯ ಆಯ್ಕೆಯಲ್ಲಿ ಇಲ್ಲ, ಅರಿವಿನಲ್ಲಿ ಇದೆ. ಅದರ ಅರ್ಥ ನಿಜವಾದ ಫ್ರೀಡಮ್ ಈಕ್ವಲ್ಸ್ ಅಂಡರ್ಸ್ಟ್ಯಾಂಡಿಂಗ್, ನಾಟ್ ಚೂಸಿಂಗ್ ಅಂತ ಹೇಳ್ತಾರೆ. ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದ್ರಲ್ಲಿದೆ, ಆಯ್ಕೆ ಮಾಡೋದ್ರಲ್ಲ. ಸತ್ಯದ ಬಗ್ಗೆ ಅವರು ಹೇಳಿದ್ರು, ಸತ್ಯವು ಮಾರ್ಗವಿಲ್ಲದ ಭೂಮಿ ಅಂತ. ಅದೇ ಟ್ರೂತ್ ಈಸ್ ಎ ಪಾತ್ಲೆಸ್ ಲ್ಯಾಂಡ್ ಅಂತ ಹೇಳಿದ್ರಲ್ಲ ಅದು. ಅದರ ಅರ್ಥ ಯಾವುದೇ ಪದ್ಧತಿ ಅಥವಾ ಗುರುವಿನ ಮೂಲಕ ಸತ್ಯ ಸಿಗೋದಿಲ್ಲ ಅನ್ನುವಂಥದ್ದು. ಸಂಬಂಧಗಳ ಬಗ್ಗೆ ಹೇಳಿದ್ದು, ನೀವು ಮತ್ತೊಬ್ಬರನ್ನ ನಿಮ್ಮ ಕಲ್ಪನೆಗಳಿಂದ ನೋಡುತ್ತೀರಿ, ನಿಜವಾಗಿ ಅಲ್ಲ. ಅದರ ಅರ್ಥ ನಾವು ಜನರನ್ನ ನಿಜವಾಗಿ ನೋಡ್ತಾ ಇಲ್ಲ ಅನ್ನುವಂಥದ್ದು. ನಮ್ಮ ಪ್ರಿಜುಡೀಸ್ಗಳ ಮೂಲಕ ನಾವು ನೋಡ್ತೀವಿ. ಅಂದ್ರೆ ಪೂರ್ವಕಲ್ಪಿತ ಅಭಿಪ್ರಾಯಗಳು ಅಥವಾ ಭೂತಕಾಲದ ಅನುಭವಗಳ ಮೂಲಕ ನೋಡ್ತೀವಿ. ಒಬ್ಬ ವ್ಯಕ್ತಿಯಿಂದ ನಮಗೆ ಯಾವ ಅನುಭವ ಆಗಿತ್ತು ಹಿಂದೆ, ಆ ವ್ಯಕ್ತಿಯನ್ನ ಮತ್ತೆ ನಾವು ಭೇಟಿಯಾದಾಗ, ಸಂಧಿಸಿದಾಗ ಆ ಹಳೆಯ ನೆನಪಿನ ದೃಷ್ಟಿಯ ಮೂಲಕ ನೋಡ್ತೀವಿ. ಹೊಸದಾಗಿ ಆ ವ್ಯಕ್ತಿಯನ್ನ ನಾವು ನೋಡ್ಲಿಕ್ಕೆ ನಮಗೆ ಶಕ್ತಿ ಇಲ್ಲ ಅನ್ನುವಂಥದ್ದು. ಅಂದ್ರೆ ಭೂತಕಾಲದ ಒಂದು ಲೆನ್ಸ್, ಅಂದ್ರೆ ಆ ಗಾಜಿನ ಮೂಲಕ ನೋಡ್ತೀವಿ ನಾವು ಅನ್ನುವಂಥದ್ದು. ಅದಕ್ಕಾಗಿ ಧ್ಯಾನವನ್ನ ಅವರ ಕುರಿತು ಹೇಳಿದ್ದು, ಧ್ಯಾನವು ಜೀವನದಿಂದ ಬೇರ್ಪಟ್ಟದ್ದಲ್ಲ, ಜೀವನವೇ ಧ್ಯಾನ ಅಂತ. ಅದರ ಅರ್ಥ ಪ್ರತಿ ಕ್ಷಣದಲ್ಲೂ ಜಾಗೃತಿಯಿಂದ ಇರಬೇಕು ಅಂತ. ಕಣ್ಮುಚ್ಚಿ ಕೂತ್ಕೊಂಡು ಯಾವುದೋ ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಬೆಳಿಗ್ಗೆನೋ ಇಲ್ಲ ಸಂಜೆನೋ ಮಾಡ್ತೀವಿ, ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀವಿ. ಅದು ಪ್ರಾರಂಭದಲ್ಲಿ ಅಲ್ಲಿಂದ ಅಭ್ಯಾಸ ಮಾಡಬೇಕು ಅಂತ ಕಾಣುತ್ತೆ.
ಆದರೆ ಕಣ್ಮುಚ್ಚದೇ ಇದ್ರೂ ಕಣ್ ತೆರೆದು ಈ ಜಗತ್ತಿನಲ್ಲಿ ವ್ಯವಹರಿಸ್ತಾ ಇರುವಾಗ ಪ್ರತಿ ಕ್ಷಣದಲ್ಲೂ ಅದನ್ನ ನಾವು ಗಮನದಿಂದ ನೋಡ್ತಾ ಇದ್ರೆ ವ್ಯವಹರಿಸುವಾಗ ಅದು ನಿಜವಾದ ಧ್ಯಾನ ಅನ್ನೋದು ಇದರ ಅರ್ಥ. ಜೀವನವೇ ಧ್ಯಾನ ಅಂತಂತಂದ್ರೆ ಅಂದ್ರೆ ಜೀವನದಲ್ಲೆಲ್ಲ ಕಣ್ಮುಚ್ಕೊಂಡೇ ಕೂತ್ಕೊಳ್ಳೋದು ಅಂತ ಅಲ್ಲ. ಅದರ ಅರ್ಥ ಅದೇ ಪ್ರತಿ ಕ್ಷಣದಲ್ಲೂ ಜಾಗೃತಿ ಇರಬೇಕು. ಇದನ್ನೆಲ್ಲ ಪ್ರಾಯೋಗಿಕವಾಗಿ ಹೇಗೆ ಅನುಸರಿಸಬೇಕು ಅನ್ನುವಂತಹ ಒಂದು ಪ್ರಶ್ನೆಗೆ ಈ ಒಂದು ಗ್ರಂಥದಲ್ಲಿ ಹೇಳ್ತಾರೆ, ದಿನನಿತ್ಯ ಜಾಗೃತಿ ಅಭ್ಯಾಸ ಮಾಡಬೇಕು. ಹೇಗೆ ಅಂದ್ರೆ, ನೀವು ಏನ್ ಮಾಡ್ತಾ ಇದ್ರು ಗಮನಿಸಿ. ಅಂದ್ರೆ ಮಾತನಾಡುವಾಗ, ತಿನ್ನುವಾಗ, ನಡೆಯುವಾಗ ಇದೆಲ್ಲವನ್ನು ಗಮನಿಸಿ ಅಂತ. ಉದಾಹರಣೆಗೆ ಮತ್ತೊಂದು, ಕೋಪ ಬಂದಾಗ ನಾನು ಕೋಪಗೊಂಡಿದ್ದೇನೆ ಅಂತ ಅರಿತುಕೊಳ್ಳಿ, ಅದನ್ನ ತಡೆಯಬೇಡಿ, ಗಮನಿಸಿ ಅಂತ. ಅಂದ್ರೆ ಕೋಪನ ತಡೆಯಲಿಕ್ಕೆ ಪ್ರಯತ್ನ ಪಡೋದು ಅದೆಲ್ಲ ನಾವು ಮಾಡ್ತಾ ಇದ್ದೀವಿ. ಆದ್ರೆ ಅದಕ್ಕಿಂತ ಅದನ್ನ ಗಮನಿಸಿ ಅಂತ ಹೇಳ್ತಾರೆ. ನಾನು ಕೋಪಗೊಂಡಿದ್ದೇನೆ ಅನ್ನೋದು ನಮ್ಮ ಅರಿವಿನಲ್ಲಿ ಇರಬೇಕು. ಅದಕ್ಕೆ ನಿಮ್ಮ ಮನಸ್ಸನ್ನು ಗಮನಿಸಿ, ನಿಮ್ಮ ಒಳಗಿನ ಭಯ, ಅಸೂಯೆ, ಆಸೆ ಇವೆಲ್ಲವನ್ನು ತೀರ್ಪಿಲ್ಲದೆ ಗಮನಿಸಿ ಅಂತ ಹೇಳ್ತಾರೆ. ಒಂದು ಪ್ರಶ್ನೆ ಕೇಳಿ, ಇದು ಏಕೆ ಬರ್ತಿದೆ ಅಂತ. ಈ ಕೋಪ, ಈ ಭಯ ಇದೆಲ್ಲ ಏಕೆ ಬರ್ತಿದೆ ಅಂತ ಕೇಳಿದಾಗ ಅದಕ್ಕೆ ಉತ್ತರ ನಾವು ಕಂಡುಕೊಂಡ್ರೆ ಆಗ ನಮ್ಮ ಸ್ವಾರ್ಥ ನಮಗೆ ಗೊತ್ತಾಗುತ್ತೆ. ಯಾವ ಸ್ವಾರ್ಥಕ್ಕಾಗಿ ಇದು ನನಗೆ ಬರ್ತಾ ಇರೋದು, ಈ ಭಯ, ಈ ಕೋಪ ಅನ್ನುವಂಥದ್ದು, ಇದು ಏಕೆ ಬರುತ್ತಿದೆ. ಅದಕ್ಕಾಗಿ ಅವರು ಹೇಳೋದು ಅಂದ್ರೆ ನಮ್ಮನ್ನೇ, ನಮ್ಮ ಅರಿವನ್ನ ನಾವು ಉಪಯೋಗಿಸ್ಲಿಕ್ಕೆ ಅವರು ನಮ್ಮನ್ನ ಗಮನ ಸೆಳೀತಾ ಇದ್ದಾರೆ. ಅದಕ್ಕೆ ತೀರ್ಪು ಕೊಡದ ಅಭ್ಯಾಸ ಬೆಳೆಸ್ಕೋಬೇಕು. ಯಾವುದ್ರ ಬಗ್ಗೆಯೂ ಜಡ್ಜ್ಮೆಂಟ್ ಕೊಡಕ್ ಹೋಗ್ಬಾರ್ದು. ಯಾರನ್ನಾದ್ರೂ ನೋಡಿದಾಗ ತಕ್ಷಣವಾಗಿ ನಾವು ಇವನು ಒಳ್ಳೆಯವನು ಅಥವಾ ಇವನು ಕೆಟ್ಟವನು ಅಂತ ಹೇಳ್ತೀವಿ. ಹಾಗೆ ಹೇಳ್ಬೇಡಿ ಅಂತ. ಅದರ ಬದಲಾಗಿ ಅಂದ್ರೆ ಡೋಂಟ್ ಜಡ್ಜ್ ಅದರ್ಸ್ ಅನ್ನುವಂಥದ್ದು. ಆಗ ಆ ರೀತಿ ನಮ್ಮ ಮನಸ್ಸಿನಲ್ಲಿ ಬಂತಂದ್ರೆ ಅದನ್ನು ಕೂಡ ಅಬ್ಸರ್ವ್ ಮಾಡಿ, ನಮ್ಮ ಮನಸ್ಸಿನಲ್ಲಿ ಏನ್ ಬಂತು ಅನ್ನೋದನ್ನ. ಅಂದ್ರೆ ನಾನು ಈಗ ತೀರ್ಪು ಕೊಡುತ್ತಿದ್ದೇನೆ ಅನ್ನೋದನ್ನು ಗಮನಿಸಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಸಂಬಂಧಗಳಲ್ಲಿ ಜಾಗೃತಿ ಅಂತ ಹೇಳುವಾಗ, ನಿಮ್ಮ ಸ್ನೇಹಿತರು, ಕುಟುಂಬದವರನ್ನ ಹೊಸದಾಗಿ ನೋಡಿ ಅಂತ ಹೇಳ್ತಾರೆ. ಹೇಗಿದೆ ನೋಡಿ, ಸಾಧ್ಯವಾ ಇದು? ನಮ್ಮ ಸ್ನೇಹಿತರನ್ನ, ಕುಟುಂಬದವರನ್ನ ಹೊಸದಾಗಿ ನೋಡಿ ಅಂದ್ರೆ ಈಗಾಗಲೇ ನಾವು ಉಪಯೋಗಿಸಿದ ಶಬ್ದ ಪ್ರಿಜುಡೀಸ್ ಅಂತೀವಲ್ಲ. ಅಂದ್ರೆ ಹಳೆಯ ನೆನಪುಗಳು, ಹಳೆಯ ಅನುಭವಗಳು, ಅವುಗಳ ಆಧಾರದ ಮೇಲೆ ನಾವು ನಮ್ಮ ಸ್ನೇಹಿತರನ್ನ, ನಮ್ಮ ಕುಟುಂಬದವರನ್ನ ನೋಡ್ತೀವಲ್ಲ. ಆದ್ರೆ ಹೊಸದಾಗಿ ನೋಡ್ಲಿಕ್ಕೆ ನಾವು ಪ್ರಾರಂಭಿಸಿದರೆ, ನಿನ್ನೆಯವರೆಗೂ ನಡೆದದ್ದು ಅಥವಾ ಈ ಕ್ಷಣದ ಹಿಂದಿನ ಕ್ಷಣದವರೆಗೂ ನಡೆದದ್ದು ಯಾವುದು ನಮ್ಮ ಮನಸ್ಸಿನಲ್ಲಿ ಅಡ್ಡಿ ಆಗದೆ ಫ್ರೆಶ್ ಆಗಿ ನೋಡ್ಲಿಕ್ಕೆ ಸಾಧ್ಯವಾ? ಈ ಸಂಬಂಧಗಳಲ್ಲಿ ಹೊಸದಾಗಿ ನೋಡಿ ಅಂತಾರೆ. ಅದನ್ನ ಅಭ್ಯಾಸ ಮಾಡ್ಕೊಳ್ಳಕ್ಕೆ ವಿಥೌಟ್ ಪ್ರಿಜುಡೀಸ್ ಅಂದ್ರೆ ಪೂರ್ವಾಭಿಪ್ರಾಯವಿಲ್ಲದೆ ನೋಡೋದನ್ನ ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ ಅವ್ರು ಹೇಳ್ತಾರೆ, ಹಳೆಯ ಕಲ್ಪನೆಗಳನ್ನ ಬಿಡಿ, ಪ್ರತಿದಿನ ಅವರನ್ನು ಹೊಸದಾಗಿ ಅರಿತುಕೊಳ್ಳಿ ಅಂತ. ಅಂದ್ರೆ ಒಂದು ಮಗು ಪ್ರತಿಯೊಂದನ್ನು ಹೊಸದಾಗಿ ಕಲಿತಾ ಇರುತ್ತಲ್ಲ, ಹೊಸ ಹೊಸ ಅನುಭವಗಳು ಬರ್ತಾ ಇರೋದನ್ನ ಆ ರೀತಿಯಲ್ಲಿ ಇರ್ಬೇಕಾಗುತ್ತೆ. ಎಲ್ಲರೂ ಕೂಡ, ದೊಡ್ಡವರು ಮಗುವಿನಂತೆ. ಆಮೇಲೆ ಅವರು ಸರಳ ಧ್ಯಾನ ವಿಧಾನವನ್ನ ಹೇಳಿದ್ರು. ಪ್ರತಿದಿನ 10 ರಿಂದ 15 ನಿಮಿಷ ಧ್ಯಾನವನ್ನ ಅಭ್ಯಾಸ ಮಾಡ್ಕೋಬೇಕಾಗತ್ತೆ ಪ್ರಾರಂಭದಲ್ಲಿ. ಅಂದ್ರೆ ಜೀವನವೇ ಧ್ಯಾನ ಅಂತ ಆಗೋದಕ್ಕೆ ಮುಂಚೆ ಕೊನೆ ಪಕ್ಷ 10 ನಿಮಿಷ ಸುಮ್ಮನೆ ಕೂತ್ಕೊಳ್ಳೋದಾದ್ರೂ ಅಲ್ಲಿಂದ ಶುರು ಆಗ್ಬೇಕಲ್ಲ. ಅದಕ್ಕೆ ಶಾಂತವಾಗಿ ಕುಳಿತುಕೊಳ್ಳಿ, ಉಸಿರಾಟವನ್ನ ಗಮನಿಸಿ, ಯೋಚನೆಗಳು ಬಂದ್ರೆ ಅವುಗಳನ್ನ ತಡೆಯಬೇಡಿ, ಕೇವಲ ಗಮನಿಸಿ ಅಂತ ಹೇಳ್ತಾರೆ. ಆಮೇಲೆ ಭಯವನ್ನು ಅರ್ಥ ಮಾಡಿಕೊಳ್ಳಿ, ಭಯ ಬಂದಾಗ ಅದರಿಂದ ಓಡಬೇಡಿ, ಪ್ರಶ್ನೆ ಕೇಳ್ಕೊಳ್ಳಿ,
ನಾನು ಏನನ್ನು ಭಯ ಪಡ್ತಿದ್ದೀನಿ ಅಂತ, ಯಾವುದಕ್ಕೆ ಭಯ ಪಡ್ತಿದ್ದೀನಿ, ಯಾತಕ್ಕಾಗಿ ಭಯ ಪಡ್ತಿದ್ದೀನಿ ಅಂತ. ಇದು ಭವಿಷ್ಯದ ಕಲ್ಪನೆಯೇ? ಅಂದ್ರೆ ಭಯ ಅನ್ನೋದು ಭವಿಷ್ಯದ ಕಲ್ಪನೆಯ ಮೂಲಕವೂ ಬರ್ತಾ ಇರುತ್ತೆ. ಹಳೆಯದಕ್ಕೆ ಬರೋದಕ್ಕಿಂತ ಭವಿಷ್ಯದ ಕಲ್ಪನೆಗಾಗಿ ಹೆಚ್ಚು ಭಯ ಬರುತ್ತೆ. ಆದ್ರೆ ನಾವು ಯಾವುದಕ್ಕಾಗಿ ಭಯ ಪಡ್ತಾ ಇದ್ವಿ, ಅದು ಕಾಲಕ್ರಮೇಣ ಆ ಸನ್ನಿವೇಶ ಬದಲಾಗ್ತಾ ಹೋಗುತ್ತೆ. ಅದಕ್ಕೆ ಭಯ ಪಡದಂತಹ ಪರಿಸ್ಥಿತಿ ನಮ್ಮಲ್ಲಿ ಮೆಚುರಿಟಿ ಬರುತ್ತೆ. ಈಗ 10 ವರ್ಷಗಳ ಹಿಂದೆ ನಾವು ಯಾವುದನ್ನ ಭಯ ಪಡ್ತಾ ಇದ್ವೋ ಅಂಥದೇ ಸನ್ನಿವೇಶವನ್ನ ಈಗ ನಾವೇನು ಭಯ ಪಡೋದಿಲ್ಲ. ಅಥವಾ ಭಯಪಟ್ಟು ನಾವು ಯಾವುದನ್ನ ನಿವಾರಿಸ್ಕೊಳ್ಳಕ್ಕೆ ಪ್ರಯತ್ನ ಪಟ್ಟಿರ್ತೀವಿ ಜೀವನದಲ್ಲಿ, ಅಂದ್ರೆ ಅದು ಅದು ಬರಬಾರ್ದು ಆ ಪರಿಸ್ಥಿತಿಯನ್ನು ಅನ್ನೋದಕ್ಕೆ ಪ್ರಯತ್ನ ಪಟ್ಟಿರ್ತೀವಿ, ನಾವು ಅಂದ್ಕೊಂಡಂಗೆ ಆಗಿರೋದಿಲ್ಲ. ಯಾವ್ದು ಬೇಡ ಅಂದಿರ್ತೀವೋ ಅದು ನಮ್ಮ ಜೀವನದಲ್ಲಿ ಬಂದಿರುತ್ತೆ. ಸೊ ನಾವು ಮಾಡಿದ ಯೋಜನೆ ಪ್ರಕಾರವೇ ನಮ್ಮ ಜೀವನ ನಡೆಯೋದಿಲ್ಲ, ಎಲ್ಲ ಬೇರೆ ತರ ಆಗ್ತಾ ಇರುತ್ತೆ. ಈಗ ನಾವು ಗಮನಿಸಿದ್ರೆ 10 ವರ್ಷದ ಹಿಂದೆ ನಾನು ಏನ್ ಪ್ಲಾನ್ ಹಾಕಿದ್ದೆ ಜೀವನದಲ್ಲಿ, ಹೇಗಿರ್ಬೇಕು ಅಂದ್ಕೊಂಡಿದ್ದೆ ಅನ್ನೋದು ಈಗ ಇದೀವಾ ಅಂದ್ರೆ ಇಲ್ಲ, ಎಲ್ಲವೂ ಬೇರೆ ತರ ಆಗಿದೆ. ಸೊ ಹಾಗಿದೆ ಅಂದಮೇಲೆ ಮುಂದಿನ ಭವಿಷ್ಯದ ಬಗ್ಗೆ ಆದ್ರೂ ಅದೇ ತಾನೇ ಆಗುತ್ತೆ. ಅಂದ್ರೆ ನಾವು ಅಂದ್ಕೊಂಡಿದ್ದೇ ಆಗೋದಿಲ್ಲ, ಏನಾಗುತ್ತೋ ಆಗುತ್ತೆ. ಆ ರೀತಿ ಸ್ವಲ್ಪ ಮಟ್ಟಿಗೆ ಇದು ಕೂಡ ಒಂದು ತಂತ್ರವೇ, ಅರ್ಥ ಮಾಡ್ಕೊಳ್ಳಕ್ಕೆ, ಒಂದು ಲಾಜಿಕ್ ಮೂಲಕ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡಬಹುದು. ಆದರೆ ಬರೀ ಲಾಜಿಕ್ಗೆ ವರ್ಕ್ ಆಗೋದಿಲ್ಲ, ಇನ್ನೂ ಏನೋ ಇದೆ ಅದರಲ್ಲಿ, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ಭಯವನ್ನು ಅರ್ಥ ಮಾಡಿಕೊಳ್ಳಿ, ಭಯ ಬಂದಾಗ ಅದರಿಂದ ಓಡಬೇಡಿ ಅಂದ್ರು. ನಿಮ್ಮದೇ ಮಾರ್ಗವನ್ನು ಹುಡುಕಿ ಅಂತ ಅಂದ್ರು. ಅಂದ್ರೆ ಟ್ರೂತ್ ಈಸ್ ಎ ಪಾತ್ಲೆಸ್ ಲ್ಯಾಂಡ್ ಅಂತ ಅಂದ್ಮೇಲೆ ಪ್ರತಿಯೊಬ್ರು ನಮ್ಮ ನಮ್ಮ ಮಾರ್ಗವನ್ನು ನಾವೇ ಹುಡುಕೋಬೇಕಾಗತ್ತೆ. ಯಾರನ್ನು ಅಂಧವಾಗಿ ಅನುಸರಿಸಬೇಡಿ, ಅಂದ್ರೆ ಕುರುಡರಾಗಿ ಅನುಸರಿಸಬೇಡಿ. ಪುಸ್ತಕಗಳು, ಗುರುಗಳು, ಮಾರ್ಗದರ್ಶಕರು, ಇದನ್ನ ಅವ್ರ ಮಾರ್ಗದರ್ಶಕರು ಮಾತ್ರ, ಅವ್ರ ಜೊತೆನಲ್ಲೇ ನಾವು ಆತ್ಯಂತಿಕವಾದ ಮೋಕ್ಷವನ್ನ ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಅವ್ರ ಮಾರ್ಗದರ್ಶಕರು, ಅವ್ರು ಕೊಟ್ಟಿರೋ ಮಾರ್ಗದಲ್ಲಿ ಪ್ರಾಯೋಗಿಕವಾಗಿ ನಡೀಬೇಕಾದವರು ನಾವೇ ಅನ್ನೋದು ಖಚಿತ. ಆದ್ರೆ ಗೊತ್ತಿಲ್ಲದಲೇ ಇದ್ದಾಗ ನಾವೇನ್ ಅನ್ಕೊಂತೀವಿ, ಈ ಗುರುಗಳೇ ನನ್ನನ್ನು ಕೊನೆಯವರೆಗೂ ಕೊನೆ ಮುಟ್ಟಿಸ್ತಾರೆ ಅಂತ ಅನ್ಕೊಳ್ತೀವಿ. ಅದಕ್ಕೆ ಪತಂಜಲಿಯವರ ಯೋಗ ದರ್ಶನದ ಬಗ್ಗೆ ಒಂದು ವಿಚಾರವನ್ನ ಹೇಳ್ತಾರೆ ವಿಮರ್ಶಕರು. ಪತಂಜಲಿಯವರು ಯಮ, ನಿಯಮ, ಪ್ರಾಣಾಯಾಮ, ಆಸನ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತೇಳಿ 8 ಮೆಟ್ಟಿಲುಗಳನ್ನ ನಮಗೆ ನಿರ್ಮಾಣ ಮಾಡಿ ನಮಗೆ ತೋರಿಸ್ತಾರೆ ಶಿಷ್ಯರಿಗೆ. ಆ 8 ಒಂದು ವೈಜ್ಞಾನಿಕವಾದ ರೀತಿಯಲ್ಲಿ ಅವುಗಳನ್ನ ವಿವರಣೆ ಕೊಟ್ಟು ಸೂತ್ರಗಳ ರೂಪದಲ್ಲಿ ನಾವು ಅದರಲ್ಲಿ ಕೊನೆ ಮುಟ್ಟಿಬಿಡ್ಬೋದು ಅನ್ನೋದು ನಮಗೆ ಕಾನ್ಫಿಡೆನ್ಸ್ ಬರೋ ರೀತಿಯಲ್ಲಿ ನಾವು ಪ್ರಾಯೋಗಿಕವಾಗಿ ಅದನ್ನ ಅಳವಡಿಸ್ಕೊಂಡು ಅನುಸರಿಸಿದರೆ ನಮ್ಮನ್ನ ಜೊತೆ ಕರೆದೊಯ್ತಾರೆ. ಆದರೆ 8ನೇ ಮೆಟ್ಟಿಲು ದಾಟಿದ ನಂತರ ಅಥವಾ ದಾಟ್ಲಿಕ್ಕೆ ಆಗತ್ತಾ ಅಂದ್ರೆ ಅಲ್ಲಿಗೋದ್ಮೇಲೆ ಅವ್ರು ಇರೋದಿಲ್ವಂತೆ. ಅಂದ್ರೆ ಒಂದು ನಿಚ್ಚಣಿಕೆ ಅಂತ ಕರೆದ್ರೆ ಒಂದು ಗ್ರ್ಯಾಂಡ್ ಆಗಿರುವಂತ ಒಂದು 8 ಮೆಟ್ಟಿಲುಗಳಿರೋ ಹತ್ತೋದಿಕ್ಕೆ ಲಿಫ್ಟ್ ತರ ಅವರು ಮಾಡಿ ನಮಗೆ ತೋರಿಸಿದ್ದಾರೆ. ಇದರಲ್ಲಿ ಹತ್ತಿ ಹತ್ತಿ ಹೋಗ್ಬಿಡ್ತೀವಿ, ಸುಲಭವಾಗಿದೆ ಮಾರ್ಗ ಅಂತ ಅಂದ್ಕೊಳ್ತೀವಿ. ಆದರೆ ಕೊನೆಯ ಹಂತಕ್ಕೆ ಹೋದಾಗ ಏಕಾಂಗಿ ಆಗೋಗ್ಬಿಡ್ತೀವಂತೆ. ಅಂದ್ರೆ ನಮ್ಮ ಗುರು ನಮ್ಮ ಜೊತೆಯಲ್ಲಿ ಇರೋದಿಲ್ಲ. ಅಂದ್ರೆ ನಮ್ಮ ಅರಿವೇ ನಮಗೆ ಗುರು, ನಾವೇ ಗುರು ಆಗ್ಬೇಕಾಗತ್ತೆ ಶಿಷ್ಯರಾಗಿದ್ದವರು. ಆ ರೀತಿ ಇಲ್ಲಿ ನಮಗೆ ನೆನಪಾಗತ್ತೆ ಟ್ರೂತ್ ಈಸ್ ಎ ಪಾತ್ಲೆಸ್ ಲ್ಯಾಂಡ್ ಅಂತ ಅಂದಾಗ. ಅದು ಕೂಡ ನೆನಪಾಗೋದು ಕೂಡ ಅದು ಒಂದು ಪ್ರಿಜುಡೀಸೆ. ಅಂದ್ರೆ ನಮ್ಮ ಭೂತಕಾಲದ ಅನುಭವಗಳಿಂದ, ನಾವು ಓದಿರೋ ಪುಸ್ತಕಗಳಿಂದ ಒಂದು ಲಾಜಿಕ್ಕಿಗೆ ಬಂದಿದ್ದೀವಿ. ಸೊ ಅದು ಇಟ್ ಹೆಲ್ಪ್ಸ್ ಅಂಡರ್ಸ್ಟ್ಯಾಂಡಿಂಗ್ ದ ಫ್ಯಾಕ್ಟ್ ಅಷ್ಟೆ ಸ್ವಲ್ಪ ಮಟ್ಟಿಗೆ. ಅದಕ್ಕೆ ನಿಮ್ಮದೇ ಮಾರ್ಗವನ್ನು ಹುಡುಕಿ ಅಂತ ಅವ್ರು ಹೇಳುವಂಥದ್ದು. ಯಾರು ಗುರುಗಳು ಮೋಕ್ಷ ಮಾರ್ಗವನ್ನ
ಕೊಟ್ಟಿಲ್ಲ ಯಾವ ಶಿಷ್ಯನಿಗೂ. ಪ್ರತಿಯೊಬ್ಬನು ಅವನವನೇ ಗಳಿಸ್ಕೊಳ್ಳೇಬೇಕಾಗತ್ತೆ ಅನ್ನುವಂಥದ್ದು. ಅದು ಗ್ಯಾರಂಟಿ ಅಂತ. ಅದಕ್ಕೆ ನಿಮ್ಮದೇ ಮಾರ್ಗವನ್ನು ಹುಡುಕಿ, ಯಾರನ್ನು ಅನುಸರಿಸಬೇಡಿ ಅಂತ ಹೇಳುವಂಥದ್ದು. ನೀವು ನಿಮ್ಮದೇ ಬೆಳಕು ಆಗ್ಬೇಕು. ಅದಕ್ಕೆ ಅಂತಿಮ ಸಂದೇಶವನ್ನು ಹೇಳ್ತಾರೆ. ಈ ಗ್ರಂಥ ನಮಗೆ ಹೇಳೋದೇನಂದ್ರೆ, ಹೊರಗಿನ ಬೆಳಕನ್ನು ಹುಡುಕಬೇಡಿ, ನಿಮ್ಮೊಳಗಿನ ಜಾಗೃತಿಯೇ ಬೆಳಕು. ಜೀವನವನ್ನು ಸಂಪೂರ್ಣವಾಗಿ ಗಮನಿಸಿದಾಗ ಸತ್ಯ ಸ್ವತಃ ಅನಾವರಣಗೊಳ್ಳುತ್ತೆ ಅನ್ನುವಂಥದ್ದು. ಇಲ್ಲಿ ಜಿಡ್ಡು ಕೃಷ್ಣಮೂರ್ತಿಯವರ ಬೋಧನೆಗಳ ಆಧಾರದ ಮೇಲೆ ಸರಳವಾಗಿ ಆದರೆ ಗಾಢವಾದ ಒಂದು ದಿನಚರ್ಯೆಯನ್ನ, ಅಂದ್ರೆ ಡೈಲಿ ರೊಟೀನ್ ಅನ್ನ ಈ ಗ್ರಂಥದಲ್ಲಿ ನಮಗೆ ಕೊಟ್ಟಿದ್ದಾರೆ ಮತ್ತು ಧ್ಯಾನದ ಆಳವಾದ ವಿವರಣೆಯನ್ನ ಕೊಟ್ಟಿದ್ದಾರೆ ಆ ಗ್ರಂಥಕರ್ತರು. ಅಂದ್ರೆ ದಿನಚರಿ ಜೀವಿತ ಅಂತ ಹೇಳ್ತೀವಲ್ಲ, ಅದಕ್ಕೆ ಬೆಳಿಗ್ಗೆ 5ರಿಂದ 7 ಗಂಟೆಗೆ ಆ ನಡುವೆ, ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದ ತಕ್ಷಣ 5 ನಿಮಿಷ ಮೌನವಾಗಿ ಕುಳಿತುಕೊಳ್ಳಿ ಅಂತ ಹೇಳ್ತಾರೆ. ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ಗಮನಿಸಿ. ಪ್ರಶ್ನೆ, ನನ್ನ ಮನಸ್ಸು ಈಗ ಹೇಗಿದೆ? ಇದು. ನಂತರ 10ರಿಂದ 15 ನಿಮಿಷ ಉಸಿರಾಟ ಗಮನ, ಬ್ರೆತ್ ಅವೇರ್ನೆಸ್. ದಿನದ ಸಮಯದಲ್ಲಿ, ಹಗಲಿನಲ್ಲಿ ನೀವು ಏನ್ ಮಾಡ್ತಾ ಇದ್ರು ಅಂದ್ರೆ ಸಂಪೂರ್ಣ ಗಮನದಿಂದ ಮಾಡಿ. ಉದಾಹರಣೆಗೆ ಊಟ ಮಾಡುವಾಗ ರುಚಿಯನ್ನು ಗಮನಿಸಿ. ಇದರಲ್ಲೆಲ್ಲ ಸಮಸ್ಯೆ ಆಗಿರೋದು ನಮಗೆಲ್ರಿಗೂ. ಏನೋ ಟಿವಿ ಪ್ರೋಗ್ರಾಮ್ನೋ ಮೊಬೈಲ್ನೋ ನೋಡ್ಕೊಂತ ಊಟ ಮಾಡ್ತಾ ಇದೀವಿ. ಊಟ ಏನ್ ರುಚಿ ಇದೆ ಅನ್ನೋದು ಗಮನದಲ್ಲೇ ಇರೋದಿಲ್ಲ. ಆಮೇಲೆ ಎಷ್ಟು ತಿಂದ್ವಿ ಅನ್ನೋದು ಕೂಡ ಇರೋದಿಲ್ಲ. ಈ ರೀತಿ ಇದೆ ಜಗತ್ತು. ಅದಕ್ಕೆ ಊಟ ಮಾಡುವಾಗ ಗಮನದಿಂದ ಮಾಡಿ. ಇದು ನಮ್ಮ ಸಂಸ್ಕೃತಿಯಲ್ಲೇ ನಮಗೆ ಕೊಟ್ಟಿರುವಂಥದ್ದೇ. ಆದ್ರೆ ಸಂಸ್ಕೃತಿ ಅದೆಲ್ಲ ಈಗ ಅನುಸರಿಸ್ತಾ ಇಲ್ಲ. ಹಾಗಾಗಿ ಇದರಿಂದ ಅವೇ ಫ್ರಮ್ ದಿಸ್ ಪಾತ್ ನಾವು ಹೋಗ್ತಾ ಇದೀವಿ. ಮಾತನಾಡುವಾಗ ನಿಮ್ಮ ಮಾತುಗಳನ್ನು ಗಮನಿಸಿ ಅಂತಾರೆ. ಅದಕ್ಕೆ ಮಲ್ಟಿ ಟಾಸ್ಕಿಂಗ್ ಅನ್ನ ತಪ್ಪಿಸಿ ಅಂತ ಹೇಳ್ತಾರೆ. ಅಂದ್ರೆ ಸಿಂಗಲ್ ಅಟೆನ್ಷನ್ ಇಡಿ. ಮಲ್ಟಿ ಟಾಸ್ಕಿಂಗ್ ಅಂದ್ರೆ ಏಕಕಾಲದಲ್ಲಿ ಬೇರೆ ಬೇರೆ ಕೆಲಸಗಳನ್ನ, ಹಲವಾರು ಕೆಲಸಗಳನ್ನ ಮಾಡುವಂತ ಪರಿಸ್ಥಿತಿಯನ್ನ ನೋಡ್ತಾ ಇದೀವಿ ನಾವು. ಈಗ 2 ವೀಲರ್ ಓಡಿಸ್ತಾ ಇರುವಾಗ್ಲೂ ಮೊಬೈಲ್ನ ಕಿವಿ ಇಟ್ಕೊಂಡು ಅದನ್ನ ಭುಜದ ಮೇಲೆ ಇಟ್ಕೊಂಡು ಸೊಟ್ಟಿಗೆ ಮಾಡ್ಕೊಂಡು ಹೋಗ್ತಾ ಇರೋದು ನೋಡ್ತೀವಿ ನಾವು. ಅದರಿಂದ ಏನೇನ್ ಆಗ್ತಿದೆ ಅನ್ನೋದನ್ನು ನೋಡ್ತಾ ಇದೀವಿ, ಅನಾಹುತಗಳನ್ನ. ಸೊ ಹಿಂಗಾದ್ರೂ ಕೂಡ ಈ ಬೋಧೆಗಳನ್ನ ನಾವು ಗಮನಿಸ್ತಾ ಇಲ್ಲ. ಮಲ್ಟಿ ಟಾಸ್ಕಿಂಗ್ ಅನ್ನ ತಪ್ಪಿಸಿ. ಮಲ್ಟಿ ಟಾಸ್ಕಿಂಗ್ ಮಾಡುವಂತ ಅಗತ್ಯ ಏನಿದೆ ಜೀವನದಲ್ಲಿ? ಅಷ್ಟೊಂದು ಟೆನ್ಷನ್, ಒತ್ತಡವನ್ನ ತಗೊಂಡು ಯಾತಕ್ಕಾಗಿ? ಸಂಪಾದನೆ ಮಾಡ್ಲಿಕ್ಕಾಗಿ ಅಷ್ಟೊಂದು ಬೇಕೇ? ಮಲ್ಟಿ ಟಾಸ್ಕಿಂಗ್ ಬೇಕೇ? ಆದ್ರೆ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಅಲ್ಲಿ ಈ ಒತ್ತಡ ಇರಬಹುದು. ಮಲ್ಟಿ ಟಾಸ್ಕಿಂಗ್ ಮಾಡಲೇಬೇಕಾದಂಥದ್ದು, ಅದಕ್ಕೆ ಇರಬೇಕು. ಅಲ್ಲಿ ಬಹಳ ಕಾಲ ರಿಟೈರ್ಡ್ ಏಜ್ ಅವರೆಗೂ ಕೆಲಸ ಮಾಡ್ಲಿಕ್ಕೆ ಯಾರೂ ಹೋಗೋದಿಲ್ಲ. ಎಲ್ಲ 35-40ಕ್ಕೆ ರಿಟೈರ್ ಆಗಿ ಹೋಗ್ಬಿಡ್ತಾನೆ. ಸೊ ಅಷ್ಟಕ್ಕೆ ಆ ಜೀವನದ ಇದನ್ನ ಸಾರವನ್ನೆಲ್ಲ ಎಳೆದಾಕ್ಬಿಟ್ಟಿರ್ತೇವೆ ನಾವು, ಶಕ್ತಿಯನ್ನ. ಆ ಕೆಲಸ ಅನ್ನೋದು ಆ ರೀತಿ ಒತ್ತಡ ಇರುವಂಥದ್ದು. ಸೊ ನಾವಿದನ್ನ ಹೇಳ್ಬೋದು, ಆದ್ರೆ ಸುಲಭವಾಗಿ ಜೀವನದಲ್ಲಿ ಅನುಷ್ಠಾನ ಮಾಡ್ಲಿಕ್ಕೆ ಬಹಳ ಕಷ್ಟ ಇವತ್ತಿನ ಕಾಲದಲ್ಲಿ ಅನ್ನುವಂಥದ್ದು ನಾವು ನೆನಪು ಮಾಡ್ಕೋಬೇಕಾಗತ್ತೆ. ಸಿಂಗಲ್ ಅಟೆನ್ಷನ್ ಇಡಿ ಅಂತಂದ್ರೆ. ಸೊ ಅದಕ್ಕೆ ಸ್ವಯಂಕೃತ ಕಾರಣವೂ ಇರಬಹುದು. ಸೊ ಆಮೇಲೆ ಮಧ್ಯಾಹ್ನಕ್ಕೆ ಸೆಲ್ಫ್ ಚೆಕ್ ಮಾಡ್ಕೊಳ್ಳೋದನ್ನ ಹೇಳ್ತಾರೆ. 2-3 ನಿಮಿಷ ನಿಮ್ಮ ಮನಸ್ಸನ್ನು ಗಮನಿಸಿ. ಪ್ರಶ್ನೆಗಳು: ನಾನು ಒತ್ತಡದಲ್ಲಿದ್ದೇನೆಯೇ ಅನ್ನುವಂಥದ್ದು, ನಾನು ಕೋಪದಲ್ಲಿದ್ದೇನೆಯೇ, ಈ ತರ. ಆಮೇಲೆ ತೀರ್ಪಿಲ್ಲದೆ ಗಮನಿಸಿ ಅನ್ನೋದನ್ನ ಮತ್ತೆ ಹೇಳ್ತಾರೆ. ಸಂಜೆಗೆ ಒಂದು ಪ್ರಾಕ್ಟಿಕಲ್ ಆಗಿ ಒಂದು ಅಡ್ವೈಸ್ ಕೊಡ್ತಾರೆ. 10 ನಿಮಿಷ ದಿನದ ಘಟನೆಗಳನ್ನ ನೆನಪಿಸಿಕೊಳ್ಳಿ ಅಂತಾರೆ. ಇದು
ಅವಲೋಕನ ಮಾಡಿಕೊಳ್ಳುವಂತ ಕಾರ್ಯಕ್ರಮ. ಆಗಿ ದಿನ ಕಳೆದ ಮೇಲೆ ಗಮನಿಸಿ, ಯಾವಾಗ ಕೋಪ ಬಂದಿತ್ತು, ಯಾವಾಗ ಸಂತೋಷವಾಗಿತ್ತು ಅನ್ನುವಂಥ ಸನ್ನಿವೇಶಗಳನ್ನ ನೆನಪು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಮುಖ್ಯವಾಗಿ ಅನಾಲಿಸಿಸ್ ಅಲ್ಲ ಮಾಡಬೇಕಾಗಿರೋದು, ಅಬ್ಸರ್ವೇಷನ್ ಮಾತ್ರ. ಹಿಂಗಾಯ್ತು, ಏನಾಯ್ತು ಅನ್ನೋದನ್ನ. ಅನಾಲಿಸಿಸ್ ಅಂತಂದ್ರೆ ವಿಶ್ಲೇಷಣೆ. ಅಂದ್ರೆ ಅಯ್ಯೋ ಹಂಗ್ ಮಾಡ್ಕೋಬಾರ್ದಾಯ್ತು, ನಾನು ಹಂಗ್ ಮಾಡಬಾರ್ದಿತ್ತು, ಈ ರೀತಿ ಹೇಳ್ಕೊಳ್ಳೋದಲ್ಲ. ಓನ್ಲಿ ಅಬ್ಸರ್ವೇಷನ್ ಅಂತ. ಮಲಗೋದಕ್ಕೆ ಮುಂಚೆ ಒಂದು 5 ರಿಂದ 10 ನಿಮಿಷ ಮೌನವಾಗಿರಿ ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ಹೇಳ್ತಾರೆ. ನಿಮ್ಮ ಮನಸ್ಸಿಗೆ ಹೇಳ್ಕೊಳ್ಳಿ, ನಾನು ದಿನವನ್ನೆಲ್ಲ ಗಮನಿಸಿದ್ದೇನೆ ಅಂತ. ಶಾಂತ ಮನಸ್ಸಿನಿಂದ ನಿದ್ರೆ ಮಾಡಿ. ಧ್ಯಾನದ ಆಳವಾದ ವಿವರಣೆಯನ್ನು ಕೊಡ್ತಾರೆ ಡೀಪ್ ಮೆಡಿಟೇಷನ್ ಬಗ್ಗೆ. ಸಾಮಾನ್ಯವಾದ ತಪ್ಪು ಕಲ್ಪನೆಗಳೇನು ಅಂದ್ರೆ, ಅನ್ನೋದು ಮಂತ್ರ ಜಪ ಅಂತ ಅಂದ್ಕೊಂಡಿರೋದು, ಅದು ತಪ್ಪು. ಧ್ಯಾನ ಅಂದ್ರೆ ಯೋಚನೆಗಳನ್ನ ತಡೆಯೋದು ಅಂತ ಅಂದ್ಕೊಂಡಿದ್ರೆ ಅದು ತಪ್ಪು. ಕೃಷ್ಣಮೂರ್ತಿ ಅವರು ಹೇಳೋದು ಧ್ಯಾನ ಜಾಗೃತಿ ಅನ್ನೋದನ್ನ, ಅವಾಗ್ಲಿಂದ ಅದು ಬಂತದು, ಅವೇರ್ನೆಸ್ ಅಂತ. ಕ್ವಶನ್ 1, ಧ್ಯಾನ ಅಂದ್ರೇನು ಅನ್ನುವಾಗ ನಿಮ್ಮ ಮನಸ್ಸಿನ ಪ್ರತಿಯೊಂದು ಚಲನವಲನವನ್ನು ಗಮನ. ಯೋಚನೆಗಳು ಬರ್ತವೆ, ಅವನ್ನ ತಡೆಯಬೇಡಿ, ಕೇವಲ ನೋಡಿ, ಇದು ಯೋಚನೆ ಅಂತ. ಆಮೇಲೆ ಮುಖ್ಯವಾದ ಒಂದು ಅಂಶ, ಗಮನ ಅಂದ್ರೆ ಗಮನಿಸುವವನು ಮತ್ತು ಗಮನ ಅನ್ನುವಂಥದ್ದು. ಗಮನಿಸುವವನು ಅಂದ್ರೆ ಅಬ್ಸರ್ವರ್. ಗಮನ ಯಾವುದದು ವಸ್ತು, ಅಬ್ಸರ್ವ್ಡ್ ಅಂತ. ಅಬ್ಸರ್ವರ್ ಅಂಡ್ ದ ಅಬ್ಸರ್ವ್ಡ್ ಅನ್ನುವಂಥದ್ದು ಮುಖ್ಯವಾದ ಅಂಶ ಇಲ್ಲಿ. ನಾನು ಗಮನಿಸುತ್ತಿದ್ದೇನೆ ಎಂದು ಭಾವಿಸುತ್ತೇವೆ, ಆದರೆ ನಾನು ಅನ್ನೋದು ಕೂಡ ಒಂದು ಯೋಚನೆಯ ಭಾಗವೇ. ಇದು ಬಹಳ ಮುಖ್ಯವಾಗಿದೆ. ನಾನು ಅಂತ ನಾವೇನು ಅಂದ್ಕೊಂಡಿರೋದು, ನಾನು ಅನ್ನೋದು ಕೂಡ ಒಂದು ಥಾಟ್ ಅಷ್ಟೇ ನನ್ನ ಬಗ್ಗೆ. ಇದು ನಾನು ಅಂತ ಅಂದ್ಕೊಂಡಿರುವಂಥದ್ದು. ಅದಕ್ಕೆ ಇರಬೇಕು ಜಾಗೃತ ಸ್ಥಿತಿಯಲ್ಲಿ ಮಾತ್ರ ಈ ನಾನು ಅನ್ನೋದು ಯಾವಾಗಲೂ ನಮ್ಮ ತಲೆಯಲ್ಲಿ ಇರುತ್ತೆ. ಆದರೆ ನಿದ್ರಿಸುವಾಗ ಮನಸ್ಸು ಕೆಲಸ ಮಾಡ್ತಾ ಇರೋದಿಲ್ವಲ್ಲ, ಆಗ ಯೋಚನೆಗಳು ಇಲ್ವಲ್ಲ. ಸೊ ಆಗ ಆ ನಾನು ಅನ್ನೋದು ಕೂಡ ಇಲ್ಲ. ನಿದ್ರಿಸುವಾಗ ನಾನು ಅನ್ನೋದು ಇಲ್ಲ, ಯಾಕೆ ಥಾಟ್ ಆಗಿರೋದ್ರಿಂದ. ಅಂದ್ರೆ ನಾನು ಅನ್ನೋದು ಬರೀ ಒಂದು ಥಾಟ್, ಅಂದ್ರೆ ಒಂದು ಭ್ರಮೆ ಅಂತ ಇಲ್ಲಿ ನಾವು ಅನ್ಕೋಬಹುದು. ನಾನು ಅನ್ನೋದು ಒಂದು ಥಾಟ್ ಅಷ್ಟೇ, ಒಂದು ಯೋಚನೆ ಅಷ್ಟೇ. ಅದಕ್ಕೆ ಅಬ್ಸರ್ವರ್ ಈಕ್ವಲ್ಸ್ ಅಬ್ಸರ್ವ್ಡ್ ಅಂತ. ಎರಡಲ್ಲ, ಅದು ಬೇರೆ ಬೇರೆ ಅಲ್ಲ. ಅಬ್ಸರ್ವರ್ ಮತ್ತೆ ಅಬ್ಸರ್ವ್ಡ್ ಬೇರೆ ಬೇರೆ ಅಲ್ಲ. ಅಬ್ಸರ್ವರ್ ಈಸ್ ಹಿಮ್ಸೆಲ್ಫ್ ಅಬ್ಸರ್ವ್ಡ್ ಅಂತ, ಅಥವಾ ಅಬ್ಸರ್ವರ್ ಈಸ್ ಇಟ್ ಸೆಲ್ಫ್ ಅಬ್ಸರ್ವ್ಡ್ ಅಂತಾನು ಹೇಳ್ಬೋದು. ಅಂದ್ರೆ ಗಮನಿಸುವವನೇ ಗಮನ. ಈ ರೀತಿ ಅಂಶಗಳು ಬರ್ತವೆ ಇದರಲ್ಲಿ. ಆಮೇಲೆ ಮೌನದ ಸ್ಥಿತಿಯ ಬಗ್ಗೆ ಹೇಳ್ತಾರೆ. ನೀವು ಸಂಪೂರ್ಣ ಗಮನದಲ್ಲಿದ್ದಾಗ, ಅಂದ್ರೆ ಅಬ್ಸರ್ವ್ ಮಾಡ್ತಾ ಇರುವಾಗ, ಮನಸ್ಸು ಸ್ವಾಭಾವಿಕವಾಗಿ ಮೌನವಾಗುತ್ತೆ. ಇದು ಬಲವಂತದ ಮೌನವಲ್ಲ, ಸಹಜ ಮೌನ. ಯೋಚನೆಗಳ ಹರಿವು ಅನ್ನೋದ್ರ ಬಗ್ಗೆ ಹೇಳುವಾಗ, ಯೋಚನೆಗಳು ನದಿಗೆ ಹೋಲಿಕೆ ಮಾಡ್ತಾರೆ. ಅಂದ್ರೆ ನೀರು ಬರ್ತಾ ಇದೆ, ಮುಂದಕ್ಕೆ ಹೋಗ್ತಾ ಇದೆ, ನದಿ ಹರಿತಾ ಇರೋ ರೀತಿಯಲ್ಲಿ. ಹಾಗೆ ಯೋಚನೆಗಳು ಬರ್ತಾ ಇದೆ, ಹರಿದೋಗ್ತಾ ಇದೆ. ನೀವು ಅದರಲ್ಲಿ ಹರಿಬೇಡಿ, ಆ ನೀರಿನ ಜೊತೆ ನೀವು ಹರಿಬೇಡಿ. ಅಂದ್ರೆ ಮನಸ್ಸಿನೊಂದಿಗೆನೇ ನಾವು ಹೋಗ್ತಾ ಇದೀವಲ್ಲ, ಆ ರೀತಿ ಹೋಗೋದಲ್ಲ. ದಡದಲ್ಲಿ ನಿಂತು ನೋಡಿ ಅಂತ ಹೇಳ್ತಾರೆ. ಅಂದ್ರೆ ಆನ್ ದ ಬ್ಯಾಂಕ್ ಆಫ್ ದ ರಿವರ್ ನಾವು ನಿಂತ್ಕೊಂಡ್ರೆ ನದಿ ಹರಿತಾ ಇರೋದನ್ನ ಗಮನಿಸ್ತೀವಿ. ಈಗ ಅದಕ್ಕೊಂದು ಹೋಲಿಕೆ ಹೇಳೋರು ನಮ್ಮಲ್ಲಿ ಹುಳಿಯಾರ್ನಲ್ಲಿ ಸ್ಟಡಿ ಮಾಡುವಾಗ, ಈಗ ಟ್ರಾಫಿಕ್ ನಲ್ಲಿ ನಾವು ಕಾರ್ನಲ್ಲಿ ಹೋಗ್ತಾ ಇದೀವಿ ಎಲ್ಲೋ ಒಂದು ಹೈವೇನಲ್ಲಿ, ಅಂದ್ರೆ ಆಗ ಹೇಗೆ ಇರುತ್ತೆ, ನಾವು ಕಾರ್ನಲ್ಲಿ ಮೂವ್ ಆಗ್ತಾ ಇರುವಾಗ ಬೇರೆ ಕಾರು, ಬಸ್ಗಳು, ಅವುಗಳೆಲ್ಲವೂ ಹೋಗ್ತಾ ಇದೆ ಹೈವೇನಲ್ಲಿ, ಅದ್ರ ಜೊತೆ ನಾವು ಹೋಗ್ತಾ ಇದೀವಿ ಅಂದ್ರೆ. ಆದ್ರೆ ಏನೋ ಎಂಜಿನ್ ಟ್ರಬಲ್ ಆಗಿ ಕಾರು ನಿಲ್ಲಿಸ್ಬೇಕಾಯ್ತು. ರಸ್ತೆ ಬದಿಯಲ್ಲಿ ನಾವು ಕಾರ್ನ ಸ್ಟಾಪ್ ಮಾಡಿದ್ವಿ. ಆಗ ಒಂದು 10 ನಿಮಿಷ ಆಯ್ತು ಅದನ್ನ ಸರಿ ಮಾಡ್ಕೊಳ್ಳಕ್ಕೆ. ಅಂದ್ರೆ ಆಗ ನಾವು ಟ್ರಾಫಿಕ್, ಅಂದ್ರೆ ನಾವು ಮಾತ್ರ ನಿಂತಿದೀವಿ, ಬೇರೆವೆಲ್ಲ ಮೂವ್ ಆಗ್ತಾ ಇದಾವೆ. ಆಗ ನಾವು ಗಮನಿಸ್ತಾ ಇರುವಂತದ್ದೇ ಬೇರೆ ಆಗತ್ತೆ. ನಾವು ಟ್ರಾಫಿಕ್ ಜೊತೆನಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರುವಾಗಿನ ಅನುಭವಕ್ಕೂ,
ಒಂದ್ ಸೈಡಲ್ಲಿ ನಿಂತಿದ್ದಾಗ ಬೇರೆ ಕಾರು ಲಾರಿಗಳು ಬಸ್ಗಳು ಮೂವ್ ಆಗ್ತಾ ಇರೋದನ್ನ ನೋಡಿದಾಗ ಅದು ಬೇರೆ ರೀತಿ ಆಗುತ್ತೆ. ಸೊ ಇಲ್ಲಿ ದಡದಲ್ಲಿ ನಿಂತು ನಾವು ನದಿ ಹರಿತಾ ಇರೋದನ್ನ ನೋಡುವಂಥದ್ದು ಆ ರೀತಿ ಇರುವಂಥದ್ದು. ಅಂದ್ರೆ ಅದಕ್ಕೆ ಸಂಪೂರ್ಣ ಜಾಗೃತಿ ಅಂತ ಹೇಳುವಾಗ ಧ್ಯಾನ ಕೇವಲ ಕುಳಿತುಕೊಳ್ಳೋದಲ್ಲ. ಕುಳಿತುಕೊಂಡು ಮಾಡ್ತೀವಲ್ಲ ಅದು ಮಾತ್ರ ಧ್ಯಾನ. ಧ್ಯಾನ ಮಾಡದೆ ಅಂತ ಅಂತೀವಲ್ಲ ಅದಲ್ಲ. ಆಗ್ಲೇ ನಾವು ಹೇಳಿದಂತೆ ಆಗ ನಡೆಯುವಾಗ, ನಾವು ಮಾತನಾಡುವಾಗ, ನಾವು ಕೆಲಸ ಮಾಡುವಾಗ 24 ಗಂಟೆಗಳ ಜಾಗೃತಿ ಅಂತ ಹೇಳ್ತಾರೆ. 24 ಗಂಟೆ ಹೇಗ್ ಸಾಧ್ಯ ಅಂತ ನಮ್ಗೆ ಪ್ರಶ್ನೆ ಬರುತ್ತೆ. ನಿದ್ರೆ ಮಾಡ್ತೀವಲ್ಲ, ಮತ್ತೆ ಎಚ್ಚರವಾಗಿದ್ದಾಗ ಕೆಲಸ ಮಾಡ್ತಿರುವಾಗ ಆಕ್ಟಿವಿಟೀಸ್ ನಲ್ಲಿ ಇದ್ದಾಗ ಅಷ್ಟೇ ಅಬ್ಸರ್ವ್ ಮಾಡ್ತೀವಿ. ನಿದ್ರಿಸುವಾಗ ಏನು ಮಾಡೋದಿಲ್ವೇನೋ ಅಂತ ಅಂದ್ಕೊಳ್ತೀವಿ. ಆದರೆ ನಿದ್ರೆ ಅನ್ನುವಂಥದ್ದು ಶರೀರ, ಕಾಮದೇಹ ಮತ್ತು ಮನೋದೇಹಕ್ಕೆ ಮಾತ್ರ ಅಂತ ಕಾಣುತ್ತೆ. ಇನ್ನು ನಿಜವಾದ ನಾವು ಅದು ಏನು ನಿದ್ರೆ ಅನ್ನುವಂಥದ್ದೇನು ಇಲ್ಲ. ಅದು ಜಾಗೃತವೇ ಆಗಿರುತ್ತೆ ಯಾವಾಗಲೂ, ನಮ್ಮ ಅಸ್ತಿತ್ವ ಅನ್ನುವಂಥದ್ದು. ಸೊ ಹಾಗಾಗಿ 24 ಗಂಟೆಯೂ ಕೂಡ ಜಾಗೃತವಾಗಿಯೇ ಇದೀವಿ ನಾವು 24 ಗಂಟೆನೂ. ಆದ್ರೆ ಆ ನಿದ್ರಿಸುವಾಗಿನ ಸಮಯದಲ್ಲಿ ನಾವು ಏನ್ ಜಾಗೃತವಾಗಿದ್ವಿ ಅನ್ನೋದು ನಮ್ಮ ಮೆದುಳಿಗೆ ಇಳಿಯೋದಿಲ್ಲ. ಅಂದ್ರೆ ಸ್ಥೂಲವಾಗಿ ನಾವು ಅದನ್ನ ನೆನ್ಪು ಮಾಡ್ಕೊಳಕ್ ಆಗೋದಿಲ್ಲ. ಎಲ್ಲ ರೆಕಾರ್ಡ್ ಅಂತೂ ಇರುತ್ತೆ. ಸೊ ಹಾಗಾಗಿ ಫಲಿತಾಂಶ ಇಲ್ಲದ ಧ್ಯಾನ, ಅಂದ್ರೆ ಯಾವುದೇ ಫಲಿತಾಂಶಕ್ಕೋಸ್ಕರ ಧ್ಯಾನ ಮಾಡಬಾರ್ದು ಅಂತ. ಅಂದ್ರೆ ನನಗೆ ಶಾಂತಿ ಬೇಕು ಅನ್ನುವಂತ ಒಂದು ಆಶಯದಿಂದ ಧ್ಯಾನ ಮಾಡಿದರೆ ಅದು ಏನು ಅಂದ್ರೆ ಅದು ವ್ಯವಹಾರ ಆಗುತ್ತೆ, ಟ್ರಾನ್ಸಾಕ್ಷನ್ನು. ಅಂದ್ರೆ ಒಂದು ಪ್ರತಿಫಲವನ್ನು ಅಪೇಕ್ಷಿಸಿ ಮಾಡಿದಂತಾಗುತ್ತೆ. ಅದಲ್ಲ, ಧ್ಯಾನ ಮಾಡ್ಲಿಕ್ಕೆ ಆಗಲ್ಲ ಆಗ ನಾವು. ಆಗ ಬರೀ ಆ ಶಾಂತಿ ಮೇಲೆ ಕಣ್ಣಿರುತ್ತೆ. ಸೊ ಹಾಗಾಗಿ ನಿಜವಾದ ಧ್ಯಾನ ಅಂದ್ರೆ ಫಲಿತಾಂಶ ನಿರೀಕ್ಷೆ ಇಲ್ಲದೆ ಮಾಡುವಂಥದ್ದು. ಅದಕ್ಕೆ ಸಾರಾಂಶವನ್ನು ಹೇಳುವಾಗ, ನಿಮ್ಮ ಜೀವನವೇ ಧ್ಯಾನ, ನಿಮ್ಮ ಗಮನವೇ ನಿಮ್ಮ ಗುರು, ನಿಮ್ಮ ಅರಿವೇ ನಿಮ್ಮ ಬೆಳಕು ಅಂತಾರೆ. ನೀವು ನಿಮ್ಮನ್ನು ಸಂಪೂರ್ಣವಾಗಿ ಗಮನಿಸಿದಾಗ ಜೀವನವೇ ಪರಿವರ್ತನೆ ಆಗುತ್ತದೆ. ಇನ್ನೊಂದ್ಸಲ ಹೇಳ್ತೀನಿ ಈ ಮಾತನ್ನ. ನೀವು ನಿಮ್ಮನ್ನು ಸಂಪೂರ್ಣವಾಗಿ ಗಮನಿಸಿದಾಗ ಜೀವನವೇ ಪರಿವರ್ತನೆ ಆಗುತ್ತದೆ ಅನ್ನುವಂಥದ್ದು. ಇಲ್ಲಿ JK ಅವರು ಅವರ ಬೋಧನೆಗಳ ಆಧಾರದ ಮೇಲೆ 7 ದಿನಗಳದ್ದು ಅಭ್ಯಾಸವನ್ನ ಅವರು ಕೊಡ್ತಾರೆ. ಅಂದ್ರೆ ಹನುಮಂತಗಡ ಅವರು ಪ್ರಾಕ್ಟಿಕಲ್ ಆಗಿ ಮಾಡ್ಲಿಕ್ಕಾಗಿ ಅದರೊಳಗಿಂದ ಒಂದು ವಿಷಯವನ್ನ ಕೊಟ್ಟಿದ್ದಾರೆ. ಸ್ವಲ್ಪ ಗಾಢವಾದ ಆತ್ಮಜ್ಞಾನದ ಸಾಧನೆಗೋಸ್ಕರ ಅಡ್ವಾನ್ಸ್ಡ್ ಪ್ರಾಕ್ಟೀಸ್ 7 ದಿನಗಳ ಅಭ್ಯಾಸ ಯೋಜನೆ ಏನ್ ಕೊಟ್ಟವ್ರೆ ಅಂದ್ರೆ, ಡೇ 1 ನಲ್ಲಿ ಗಮನದ ಆರಂಭ ಅಂದ್ರೆ ಬೇಸಿಕ್ ಅವೇರ್ನೆಸ್ 10 ನಿಮಿಷ. ಆಗ್ಲೇ ಹೇಳಿದಂತೇನೆ, ಉಸಿರಾಟ ಗಮನಿಸಿ. ದಿನದೊಳಗೆ ನಾನು ಏನ್ ಮಾಡ್ತಿದ್ದೇನೆ ಅನ್ನೋದನ್ನು ಗಮನಿಸಿ. ಗುರಿ ಅದರದ್ದೇನು ಅಂದ್ರೆ ಜಾಗೃತಿ ಆರಂಭವಾಗಬೇಕು, ಈ ಅಭ್ಯಾಸದ ಗುರಿ. ಡೇ 2 ಯೋಚನೆಗಳನ್ನ ಗಮನಿಸೋದು. ಯೋಚನೆಗಳು ಬಂದಾಗ ತಡಿಬೇಡಿ, ಇದು ಯೋಚನೆ ಅಂತ ಗುರುತಿಸಿ, ಇಂಥ ಯೋಚನೆ ಬಂದಿದೆ ನನಗೆ ಅಂತ. ಅದರ ಗುರಿ ಏನಂದ್ರೆ ಮನಸ್ಸಿನ ಚಲನೆಯ ಅರಿವು, ಮನಸ್ಸು ಚಲಿಸ್ತಾ ಇದೆ ಅನ್ನೋದರ ಅರಿವಾಗ್ಲಿಕ್ಕಾಗಿ ಅಂತ. ಇದು ಯೋಚನೆ ಅಂತ ಗುರುತಿಸುವಂಥದ್ದು, ಮನಸ್ಸಿನ ಚಲನೆಯ ಅರಿವು. ಡೇ 3 ತೀರ್ಪಿಲ್ಲದ ಗಮನ ಅನ್ನುವಂಥದ್ದು. ಅದೇ ಒಳ್ಳೆಯದು ಅಥವಾ ಕೆಟ್ಟದ್ದು ಎಂದು ಹೇಳದೆ ಕೇವಲ ಗಮನಿಸಿ ಅನ್ನುವಂಥದ್ದು. ಇದರ ಅಭ್ಯಾಸ ಯಾತಕ್ಕಾಗಿ ಅಂದ್ರೆ, ಯಾರನ್ನಾದರೂ ನೋಡಿದಾಗ ತೀರ್ಪು ಕೊಡಬೇಡಿ ಅನ್ನುವಂಥದ್ದು. ಇದು ಚಾಯ್ಸ್ಲೆಸ್ ಅವೇರ್ನೆಸ್. ಅದೇನೆ. ಡೇ 4ಗೆ ಭಾವನೆಗಳ ಅರಿವು ಅಂತಾರೆ. ಕೋಪ, ಭಯ, ಅಸೂಯೆ ಬಂದಾಗ ಅದನ್ನು ತಡಿಬೇಡಿ. ಆಗ ಪ್ರಶ್ನೆ, ಇದು ಹೇಗೆ ಹುಟ್ಟಿತು ಅನ್ನೋದನ್ನ ಕೇಳ್ಕೊಳ್ಳಿ ಅನ್ನೋದು. ಇನ್ನು ಗುರಿ ಇದ್ರದ್ದು ಭಾವನೆಗಳ ಮೂಲ ಅರಿವು.
ಮಾಡ್ಕೊಳ್ಳೋಕ್ಕೋಸ್ಕರ ಡೇ 5 ನಲ್ಲಿ ಸಂಬಂಧಗಳ ಗಮನ, ನಿಮ್ಮ ಹತ್ತಿರದ ವ್ಯಕ್ತಿಯನ್ನ ಹೊಸದಾಗಿ ನೋಡಿ ಅಂತ. ಅದರ ಅಭ್ಯಾಸ ಯಾತಕ್ಕಾಗಿ ಅಂದ್ರೆ ಹಳೆಯ ಕಲ್ಪನೆಗಳನ್ನ ಬಿಟ್ಟು ನೋಡೋದಕ್ಕೋಸ್ಕರ, ನೋಡೋದನ್ನ ಕಲಿಯೋದಕ್ಕಾಗಿ. ಅಂದ್ರೆ ಸ್ಪಷ್ಟ ಸಂಬಂಧಗಳು ಆಗ ಉಂಟಾಗುತ್ತೆ. ನಿನ್ನೆವರೆಗೆ ನಡೆದಿದ್ದು ಯಾವುದು ನಮ್ಮ ತಲೆಯಲ್ಲಿ ಇಲ್ಲದೆ ಇವತ್ತು ಬೆಳಗ್ಗೆ ಹೊಸದಾಗಿ ವ್ಯಕ್ತಿಯನ್ನ ನಾವು ಸಂಧಿಸಿದಾಗ ಹೇಗಿರುತ್ತೆ, ಯಾವುದನ್ನು ನೆನಪಿಟ್ಕೊಳ್ದಲ್ಲೇ. ಅಂದ್ರೆ ಮಗು ಆ ರೀತಿ ಇರುತ್ತಲ್ವೇ. ಅಂದ್ರೆ ಮಗುಗೆ ತಾಯಿ ಯಾವಾಗ್ಲಾದ್ರೂ ಗದರಿಸಿ ಏನಾದ್ರೂ ಒಂದು ಏಟಾಕಿ ಎಲ್ಲ ಮಾಡಿದ್ರು ಕೆಲವು ನಿಮಿಷಗಳಲ್ಲಿ ಅದು ಯಾವುದು ನೆನಪಿರಲ್ಲ. ಮತ್ತೆ ಅಮ್ಮನ ಹತ್ರ ಬರುವಾಗ ಬಹಳ ಪ್ರೀತಿಯಿಂದನೇ ಬಂದ್ಬಿಡುತ್ತಲ್ಲ. ಆ ರೀತಿ ಇರೋದು ಹೇಗೆ? ಅದಕ್ಕೆ ಆಗ ಅದು ಸ್ಪಷ್ಟ ಸಂಬಂಧಗಳು ಅದು ಅಂತ. ಡೇ 6ಗೆ ಸಂಪೂರ್ಣ ಜಾಗೃತಿ, ಅಂದ್ರೆ ದಿನವಿಡೀ ಪ್ರತಿಯೊಂದು ಕ್ರಿಯೆಯಲ್ಲಿ ಗಮನ ಇರಲಿ. ಉದಾಹರಣೆಗೆ ನಡೆಯುವಾಗ ಹೆಜ್ಜೆಯನ್ನ ಗಮನಿಸಿ ಅಂತಾರೆ. ಅದರ ಗುರಿ ಲೈಫ್ ಅನ್ನೋದೇ ಮೆಡಿಟೇಷನ್ ಅನ್ನೋದು ಅದರ ಗುರಿ. ಜೀವನವೇ ಧ್ಯಾನ ಅನ್ನುವಂಥದ್ದು. ಡೇ 7ಗೆ ಮೌನ ಮತ್ತು ಒಳನೋಟ. 20 ನಿಮಿಷ ಶಾಂತವಾಗಿ ಕುಳಿತುಕೊಳ್ಳಿ. ಯೋಚನೆಗಳನ್ನ ಕೇವಲ ಗಮನಿಸಿ. ಮನಸ್ಸು ಸ್ವತಃ ಮೌನವಾಗುತ್ತೆ. ಅದರ ಗುರಿ ಇನ್ನರ್ ಸೈಲೆನ್ಸ್. ಅದರ ಗುರಿ ಆಳವಾದ ಆತ್ಮಜ್ಞಾನ ಸಾಧನೆ, ಅಡ್ವಾನ್ಸ್ಡ್ ಪ್ರಾಕ್ಟೀಸ್ ಇದು. ಅದು ನಾನು ಯಾರು ಒಂದು ಇನ್ಕ್ವೈರಿ. ನಿಮ್ಮೊಳಗೆ ಕೇಳಿ ನಾನು ಯಾರು ಅನ್ನೋದನ್ನ. ಉತ್ತರವನ್ನು ಹುಡುಕ್ಬೇಡಿ, ಪ್ರಶ್ನೆಯನ್ನೇ ಗಮನಿಸಿ. ಅಬ್ಸರ್ವರ್ ಈಸ್ ಅಬ್ಸರ್ವ್ಡ್. ಆಗ್ಲೇ ನಾವು ಹೇಳಿದ್ವಲ್ಲ, ಅಬ್ಸರ್ವರ್ ಈಸ್ ಇಟ್ಸ್ ಹಿಮ್ಸೆಲ್ಫ್ ಆರ್ ಹರ್ ಸೆಲ್ಫ್ ಆರ್ ಇಟ್ ಸೆಲ್ಫ್ ಅಬ್ಸರ್ವ್ಡ್ ಅಂತ. ಗಮನಿಸುವವನು ಮತ್ತು ಗಮನಿಸಲ್ಪಡುವುದು ಒಂದೇ. ಉದಾಹರಣೆಗೆ ನಾನು ಕೋಪಗೊಂಡಿದ್ದೇನೆ ಅಂದ್ರೆ ನಾನು ಮತ್ತು ಕೋಪಗೊಂಡಿದ್ದೇನೆ ಅನ್ನುವಂಥದ್ದು ಎರಡೇನು ಅಲ್ಲ, ನಾನೇ ಕೋಪ. ಆಗ ಅದರ ಗುರಿ ಡ್ಯುಯಾಲಿಟಿಯನ್ನ ಮುರಿಯುವುದು, ಅಂದ್ರೆ ದ್ವಂದ್ವ ರಹಿತ್ಯ ಸ್ಥಿತಿಗೆ ಬರುವಂಥದ್ದು. ಡ್ಯುಯಾಲಿಟಿಯನ್ನ ಮುರಿಯುವಂಥದ್ದು. ಆಮೇಲೆ ಸಂಪೂರ್ಣ ಗಮನದ ಕ್ಷಣಗಳು. ಕೆಲವೊಮ್ಮೆ ಸಂಪೂರ್ಣ ಗಮನ ಉಂಟಾಗುತ್ತೆ, ಆ ಕ್ಷಣದಲ್ಲಿ ಯೋಚನೆ ಇಲ್ಲ, ಕೇವಲ ಅರಿವು ಇರುತ್ತೆ. ಆಮೇಲೆ ಸಮಯದಿಂದ ಮುಕ್ತಿ, ಫ್ರೀಡಮ್ ಫ್ರಮ್ ಟೈಮ್ ಅಂತ. ಮನಸ್ಸು ಭೂತ ಮತ್ತು ಭವಿಷ್ಯದಲ್ಲಿ ಬದುಕುತ್ತೆ. ಇದೆಲ್ಲ ನಮ್ಮ ಅನುಭವಕ್ಕೆ ಬಂದಿರುವಂಥದ್ದೇ. ನಮ್ಮ ಮನಸ್ಸಿನಲ್ಲಿ ಇಡೀ ದಿನ ಬೆಳಗಿಂದ ಸಂಜೆಯ ಒಂದು ದಿನಚರಿಯಲ್ಲಿ ಸಾಮಾನ್ಯವಾಗಿ ನಮ್ಮ ಆಲೋಚನೆಗಳು ಹೇಗಿರುತ್ತೆ, ಭೂತಕಾಲದ್ದಿರುತ್ತೆ, ಪಾಸ್ಟ್ ಟೆನ್ಸ್ ಬಗ್ಗೆ, ಅಂದ್ರೆ ಆಗೋಗಿರೋದ್ರು ಯಾವ್ದಾದ್ರು ಒಂದು ತಲೆಯಲ್ಲಿ ನೆನ್ಪು ಮಾಡ್ಕೊಳ್ತಾ ಇರ್ತೀವಿ. ಅಥವಾ ಮುಂದೆ ಭವಿಷ್ಯದಲ್ಲಿ ಏನ್ ಮಾಡ್ಬೇಕು, ಏನ್ ಮಾಡ್ತೀನಿ, ಏನಾಗಬಹುದು ಅಂತೇಳಿ ಕಲ್ಪನೆ ಮಾಡ್ತಾ ಇರ್ತೀವಿ. ಇದರಲ್ಲೇ ಇಡೀ ದಿನದ ಮುಖ್ಯವಾದ ಪ್ರೈಮ್ ಟೈಮ್ ಅದರಲ್ಲೇ ಹೋಗ್ಬಿಡುತ್ತೆ. ಸೊ ಪ್ರೆಸೆಂಟ್ ಅಲ್ಲೇ ಇರುವಂತದ್ದು ಬಹಳ ಕಡಿಮೆ. ಈಗ ಈ ಧ್ಯಾನ ಅನ್ನುವಂಥದ್ದು ಆ ಪ್ರೆಸೆಂಟ್ ಅಲ್ಲಿ ಇರೋದು ಏನಿದೆ ಅದು ಈ ಕ್ಷಣ ಅನ್ನೋದರ ಮೇಲೆ ಸಂಪೂರ್ಣ ಗಮನ ಇರಬೇಕು. ಅದರ ಗುರಿ ಏನು? ಪ್ರೆಸೆಂಟ್ ಅವೇರ್ನೆಸ್ ಅನ್ನುವಂಥದ್ದು. ಅದಕ್ಕೆ ಪ್ರೀತಿ ಮತ್ತು ಜಾಗೃತಿ ಅಂತ ಹೇಳುವಾಗ ನಿಜವಾದ ಪ್ರೀತಿ ಅನ್ನೋದು ಏನು ಅಂದ್ರೆ ಸ್ವಾಮಿತ್ವವಲ್ಲ ಅಂತ ಹೇಳ್ತಾರೆ. ಸ್ವಾಮಿತ್ವ ಅಂದ್ರೆ ಒಂದು ರೀತಿ ಪೊಸೆಸಿವ್ನೆಸ್ ಅಂತೀವಲ್ಲ, ಅಂದ್ರೆ ನನ್ನ ಪೊಸೆಷನ್ ನಲ್ಲಿ ಇರ್ಬೇಕು, ನನ್ನದಾಗಿರ್ಬೇಕು ಅಂತ ನಾವು ಯಾವುದನ್ನ ಯಾರನ್ನಾದ್ರೂ ಹೇಳಿದ್ರೆ ಅದು ಪ್ರೀತಿ ಇಲ್ಲದೆ ಇರುವಂತ ಸ್ಥಿತಿ ಅಂತ. ಪ್ರೀತಿ ಅನ್ನೋದು ನಿಜವಾಗಿದ್ರೆ ಪೊಸೆಸಿವ್ನೆಸ್ ಇರೋದಿಲ್ಲ, ಇದು ನಂದಾಗೇ ಇರ್ಬೇಕು ಅನ್ನುವಂಥದ್ದು ಇರೋದಿಲ್ಲ. ಇವತ್ತಿನ ಕಾಲದಲ್ಲಿ ಈ ಪಾಯಿಂಟ್ ಅನ್ನೋದು ಅದರ ಮೇಲೇನೆ ಬೇಕಾದಷ್ಟು ದುರಂತಗಳು ನಡೀತಾ ಇರೋದು. ಎಷ್ಟೆಲ್ಲ ಆತ್ಮಹತ್ಯೆಗಳಾಗ್ತಾ ಇರೋದು, ಕೊಲೆಗಳಾಗ್ತಾ ಇರೋದು ಎಲ್ಲ ನೋಡ್ತೀವಿ.
ಈ ಪೊಸೆಸಿವ್ನೆಸ್ ಅನ್ನೋದು ಏನ್ ಕಾರಣ? ಆಸಿಡ್ ಹಾಕುವಂಥದ್ದು ಎಲ್ಲ ಮಾಡ್ತಾರಲ್ಲ, ಇದು ಕಾರಣ ಆಗಿದೆ. ಅಂದ್ರೆ ಅಸೂಯೆ ಇರೋದಿಲ್ಲ, ಒರಿಜಿನಲ್ ಆಗಿರೋ ಪ್ರೀತಿ ಇದ್ರೆ. ಅಂದ್ರೆ ಲವ್ ಈಸ್ ನಾಟ್ ಜಲಸಿ ಅಂತ, ಬಟ್ ಜಲಸಿನೇ ಲವ್ ಅಂತಾನೆ ಕನ್ಫ್ಯೂಷನ್ ಆಗಿ ತಗೊಂಡಿರುವಂಥದ್ದು ಜಗತ್ತು. ಪ್ರೀತಿ ಅನ್ನೋದು ಹಾಗಾದ್ರೆ ಏನು ಅಂದ್ರೆ ಸಂಪೂರ್ಣ ಗಮನ ಅಷ್ಟೇ. ಅದಕ್ಕೆ ಅಂತಿಮ ಅರಿವು ಬರೋದು ಹೇಗೆ? ಅಲ್ಟಿಮೇಟ್ ಇನ್ಸೈಟ್ ಅನ್ನುವಂಥದ್ದು. ಯಾವುದೇ ವಿಧಾನದಿಂದ ಸತ್ಯ ಸಿಗೋದಿಲ್ಲ. ಯಾವುದೇ ಗುರು ನಿಮ್ಮನ್ನು ಮುಕ್ತಿಗೊಳಿಸಲಾರ. ಮೊದಲಿಂದ ಹೇಳಿದಂತ ಅಂಶವನ್ನೇ ಕನ್ಕ್ಲೂಷನ್ ಅಲ್ಲಿ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ನೀವು ನಿಮ್ಮದೇ ಗುರು. ಅಂದ್ರೆ ಬುದ್ಧರು ಹೇಳುವಂಥದ್ದು ಬಿ ಎ ಲ್ಯಾಂಪ್ ಅನ್ ಟು ಯುವರ್ ಸೆಲ್ಫ್ ಅನ್ನುವಂಥ ಮಾತು. ಬಿ ಎ ಲ್ಯಾಂಪ್ ಅನ್ ಟು ಯುವರ್ ಸೆಲ್ಫ್, ನಿನಗೆ ನೀನೇ ದಾರಿದೀಪ, ನೀವು ನಿಮ್ಮದೇ ಗುರು ಅನ್ನುವಂಥದ್ದು. ಅದು ಈ 7 ದಿನಗಳ ಬಗ್ಗೆ ಏನು ಪ್ರೋಟೀನ್ ಇದನ್ನ ಕೊಟ್ಟರು ದಿನಚರಿನ, ಅದು ಆರಂಭ ಮಾತ್ರ. ಇದು ಜೀವನ ಪೂರ್ತಿ ನಡೆಯುವಂತ ಪಥ. ಈ 7 ದಿನಗಳಲ್ಲಿ ಮಾಡಿರುವಂಥದ್ದು ಅದೇ ರೀತಿ ಇಡೀ ಜೀವನ ನಡೆದ್ರೆ, ಆಗ ನಿಮ್ಮೊಳಗಿನ ಬೆಳಕನ್ನು ನೀವು ಕಂಡುಕೊಂಡಾಗ ಹೊರಗಿನ ಎಲ್ಲ ಪ್ರಶ್ನೆಗಳು ನಿಂತು ಹೋಗುತ್ತವೆ. ಆದ್ರೆ ಸಾಮಾನ್ಯವಾಗಿ ನಾವು ಅಂದ್ಕೊಂಡಿರೋದು ಹೊರಗಿನ ಪ್ರಶ್ನೆಗಳು ನಮ್ಗೇನಿದಾವೆ ಅವುಗಳಿಗೆ ಉತ್ತರ ಹುಡುಕ್ಬೇಕಲ್ಲ ಅಂತ ಪ್ರಯತ್ನ ಪಡ್ತಾ ಇದೀವಿ. ಯಾವ ಪುಸ್ತಕದಲ್ಲಿ ಸಿಗುತ್ತೆ, ಯಾರ ಲೆಕ್ಚರ್ನಲ್ಲಿ ಸಿಗುತ್ತೆ ಇದಕ್ಕೆ ಉತ್ತರ ಅಂತ. ಆದ್ರೆ ನಿಮ್ಮೊಳಗಿನ ಬೆಳಕನ್ನು ನೀವು ಕಂಡುಕೊಂಡಾಗ ಹೊರಗಿನ ಎಲ್ಲ ಪ್ರಶ್ನೆಗಳು ನಿಂತು ಹೋಗುತ್ತವೆ ಅನ್ನೋದು ಇದರ ಆ ಸಾರಾಂಶದ ಒಂದು ಕನ್ಕ್ಲೂಷನ್ ಪಾರ್ಟ್ ನಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿ ನಾವು ಈ ಪುಸ್ತಕದ ಮುಖ್ಯ ಅಂಶಗಳನ್ನ ನಾನು ತಮ್ಮ ಮುಂದೆ ನನಗೆ ಸಾಧ್ಯವಾದ ಮಟ್ಟಿಗೆ ಪ್ರಸ್ತುತಪಡಿಸಿದ್ದೇನೆ. ಇದರ ಬಗ್ಗೆ ಏನಾದರೂ ಅಭಿಪ್ರಾಯಗಳನ್ನ ಹಂಚಿಕೊಳ್ಳುವವರು ಮಾತಾಡಲಿಕ್ಕೆ ನಾನು ಕೇಳ್ಕೊಳ್ತಾ ಇದ್ದೀನಿ.